ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏನಾಕ್ಷರಸಮಾಮ್ನಾಯಂ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನಯೇ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀ. ಆಯಿತು. ಈಗ ನಾವು ಅತ್ಸಂಧಿ ಸೂತ್ರದಲ್ಲಿ ಮೊದಲು ಇಕೋ ಎಣಚಿ ಅಂದರೆ ಯಣಾದೇಶ ಸಂಧಿಯನ್ನು ಕಲಿತುಕೊಂಡಿದ್ದೇವೆ. ಇದಾದ ನಂತರ 22ನೆಯ ಸೂತ್ರ ಏಚೋಯ ವಾಯಾವಹ. ಈ ಸೂತ್ರದಿಂದ ನಾವು ಅಯವಾಯಾದಿ ಸಂಧಿ ಎಂದು, ಅದರ ಹೆಸರು ಅಯಾದಿ ಸಂಧಿ, ಇಷ್ಟೇ ಚಿಕ್ಕ ಹೆಸರು. ಸಂಕ್ಷಿಪ್ತ ಹೆಸರಂದರೆ ಅಯಾದಿ ಸಂಧಿ. ಅಯಾದಿ ಸಂಧಿ ಅಂದರೆ ಏನು? ಏಚಃ. ಏಚ್ ಅಂದರೆ ಏಚ್ ಎನ್ನುವುದು ಪ್ರತ್ಯಾಹಾರ. ಎ ಓ ಐ ಔ. ನಮ್ಮ ಮಹೇಶ್ವರ ಸೂತ್ರಗಳಲ್ಲಿ ಎ ಓಂ ಐ ಔಚ್ 3ನೆಯ ಸೂತ್ರ, 4ನೆಯ ಸೂತ್ರ. ಈ 2 ಸೂತ್ರಗಳನ್ನು ಸೇರಿಸಿ ಪ್ರತ್ಯಾಹಾರ ಮಾಡಿದ್ದರೆ ಏಚ್ ಆಗುತ್ತದೆ. ಅಂದರೆ ಇದರಲ್ಲಿ 4 ಅಕ್ಷರಗಳು ಬರುತ್ತವೆ. ಎ ಓ ಐ ಔ ಅಲ್ಲವೇ? ಎ ಓ ಐ ಔ 4. ಈ ಏಚ್ ಇಲ್ಲಿ ಸೂತ್ರದಲ್ಲಿ ನೋಡಿ, ಏಚೋಯ ವಾಯಾವಹ. ಏಚಃ ಪದಚ್ಛೇದ ಮಾಡಿದ್ದರೆ ಏಚಃ ಒಂದು ಪದ, ಅಯವಾಯಾವಹ ಇನ್ನೊಂದು ಪದ. 2 ಪದಗಳಿವೆ. ಆದರೆ ಇನ್ನೊಂದು ಪದ ಬೇಕಾಗಿದ್ದು ಎಲ್ಲಿಂದ ಬರುತ್ತದೆ? ಮೇಲಿನ ಸೂತ್ರದಿಂದ ಬರುತ್ತದೆ. ಅದೇ ಇಕೋ ಎಣಚಿ ಎಂಬ ಸೂತ್ರದಿಂದ ಅಚಿಪದ ಅನುವೃತ್ತವಾಗುತ್ತದೆ. ಅಚಿಪದ ಅಂದರೆ ನೋಡಿ, ಯಾವುದಕ್ಕೆ ಅನುವೃತ್ತಿಗೆ ನಿಯಮವೇನು ಅಂದರೆ ಇದೇ ನಿಯಮ. ಅಂದರೆ ನೀವು ಅಷ್ಟಾಧ್ಯಾಯ ಇಟ್ಕೊಂಡ್ರೆ ಹೇಳ್ತೀನಿ. ನಿಯಮ ಏನೆಂದರೆ, ಮೊದಲು ಸ್ಥಾನ ಹೇಳಬೇಕು, ಷಷ್ಠಿ ವಿಭಕ್ತಿ ಹೇಳಬೇಕು. ನಂತರ ಸಪ್ತಮಿ ವಿಭಕ್ತಿ ಅಂತವೂ ಹೇಳಬೇಕು. ಅಂದರೆ ಯಾವ ಅಕ್ಷರ ಪರವಾದರೆ ಯಾವ ಸ್ಥಾನದಲ್ಲಿ ಏನು ಬರುತ್ತದೆ, ಈ 3 ಮುಖ್ಯ ಇರಬೇಕು. ಯಾವ ಸ್ಥಾನದಲ್ಲಿ ಷಷ್ಠಿ ವಿಭಕ್ತಿ ಅಂತ ಪದ ಹೇಳಬೇಕು, ಏನು ಪರವಾದರೆ ಅದು ಹೇಳಬೇಕು, ಅದಕ್ಕೆ ಸಪ್ತಮಿ ವಿಭಕ್ತಿ. ಯಾವುದು ಪೂರ್ವದಲ್ಲಿದ್ದರೆ ಅದು ಒಂದಿದೆ, ಅದಕ್ಕೆ ಪಂಚಮಿ ವಿಭಕ್ತಿ. ಅದು ಬಂದಿಲ್ಲ, ಬಂದಾಗ ಹೇಳ್ತೀನಿ. ಈಗ ಮಾತ್ರ 2, ಷಷ್ಠಿ ವಿಭಕ್ತಿ ಅಂತ, ಸಪ್ತಮಿ ವಿಭಕ್ತಿ ಅಂತ. ಏನು ಬರುತ್ತದೆ ಅಂದರೆ ಪ್ರಥಮ ವಿಭಕ್ತಿ. ಈ 3 ವಿಭಕ್ತಿಯಲ್ಲಿರುವ ಪದಗಳು ಇರಬೇಕು. ಈ 3ರಲ್ಲಿ ಯಾವುದೇ ಒಂದು ಕಮ್ಮಿ ಇದ್ದರೆ ಆ ಪದವನ್ನು ಹಿಂದಿನ ಸೂತ್ರದಿಂದ ತರಬೇಕಾಗ್ತದೆ. ಅದು ನಿಯಮ. ಅನುವೃತ್ತಿ ಮಾಡಲಿಕ್ಕೆ ಇದು ಸಾಮಾನ್ಯ ನಿಯಮ. ಇಲ್ಲಿ ನೋಡಿ, ಏಚಃ ಷಷ್ಠಿ ವಿಭಕ್ತಿ ಇದೆ ಅಲ್ಲವೇ? ಏಚಃ ಷಷ್ಠಿ ವಿಭಕ್ತಿ ಇದೆ. ಅಯವಾಯಾವಹ ಪ್ರಥಮ ವಿಭಕ್ತಿ ಅಂದರೆ ಅದು ಆದೇಶ. ಮತ್ತು ಷಷ್ಠಿ ಸ್ಥಾನದಲ್ಲಿ ಈ ಆದೇಶ ಯಾವಾಗ ಬರುತ್ತದೆ, ಏನು ಪರವಾದಾಗ ಬರುತ್ತದೆ ಅದು ಹೇಳಬೇಕು. ಅದಕ್ಕೆ ಸಪ್ತಮಿ ವಿಭಕ್ತಿ ಅಂತ ಪದ ಬೇಕು, ಬರೀ ಸೂತ್ರದಲ್ಲಿಲ್ಲ. ಅದರಿಂದ ಹಿಂದಿನ ಸೂತ್ರಕ್ಕೆ ಹೋಗಬೇಕು. ಇದು 77ನೆಯ ಸೂತ್ರ, 6178. ಇದು 77ನೆಯ ಸೂತ್ರ ಆಗುವುದರಿಂದ ಹಿಂದಿನ ಸೂತ್ರ 77 ಇಕೋ ಎಣಚಿ. ಇಕೋ ಎಣಚಿ ಹೇಳಿದ್ದಾಗ ನಾವು ಮೊದಲೇ ಹೇಳಿದ್ದೀವಿ ಪೂರ್ಣ ಸೂತ್ರ. ಏಕೆಂದರೆ ಷಷ್ಠಿ ವಿಭಕ್ತಿ ಇದೆ, ಸಪ್ತಮಿ ವಿಭಕ್ತಿ ಅಂತ ಪದ ಇದೆ, ಪ್ರಥಮ ವಿಭಕ್ತಿ ಅಂತ 3 ವಿಭಕ್ತಿಗಳ ಪದಗಳು ಅಲ್ಲಿವೆ. ಅಂದರೆ ಸೂತ್ರ ಪೂರ್ಣವಾಯಿತು. ಅದಕ್ಕೆ ಅನುವೃತ್ತಿ ಏನು ಬೇಕಾಗಿಲ್ಲ. ಅಂದರೆ ಒಂದು ಸಂಧಿ ಬೇಕು. ಇದು ಸಂಧಿ ಪ್ರಕರಣ ನಡೆಯುತ್ತಾ ಇದೆ, ಸಂಧಿ ಸಂದರ್ಭದಲ್ಲಿ ಎಂದು ಹೇಳುತ್ತದೆ. ಅಷ್ಟು ಮಾತ್ರಕ್ಕೆ ಸಂಹಿತಾಯಾಮ್ ಎಂದು ಹಿಂದಿನ ಪದ ಒಂದು ಬರುತ್ತದೆ. ಇದಕ್ಕೂ ಬರುತ್ತದೆ, ಸಂಹಿತಾಯಾಮ್ ಎಂದು ಪದ ಒಂದು ಬಂದೇ ಬರುತ್ತದೆ. ಆದರೆ ಏಚಃ ಷಷ್ಠಿ ವಿಭಕ್ತಿ ಅಂತ ಪದ ಇದೆ, ಅಯವಾಯಾವಹ ಪ್ರಥಮ ವಿಭಕ್ತಿ ಇದೆ, ಸಪ್ತಮಿ ಇಲ್ಲ. ಅದಕ್ಕೋಸ್ಕರ ಅಚಿ ಎಂದು ತಗೊಳ್ಳಬೇಕು. ಈಗ ಹೇಳಿ, ಏಚಃ ಅಯವಾಯಾವಹ ಸ್ಯಾತ್ ಅಚಿ ಪರೆ. ಏಚ್ ಷಷ್ಠಿ ವಿಭಕ್ತಿ ಸ್ಥಾನದಲ್ಲಿ ಅದಕ್ಕೆ ಸ್ಥಾನೇ ಎಂದು ಜೋಡಿಸಿಕೊಳ್ಳಬೇಕು. ಏಚಃ ಸ್ಥಾನೇ ಅಚಿ ಪರೆ ಅಯವಾಯಾವಹ ಸ್ಯಾತ್ ಎಂದರ್ಥ.
ಏಚ್ ಸ್ಥಾನ ಅಂದರೆ ಏನು? ಎ ಓ ಐ ಔ. ಈಗ 4 ಬರ್ಕೊಂಡು ಎ ಓ ಐ ಔ, ಒಂದು ಕೆಳಗೆ ಒಂದು ಬರ್ಕೊಂಡು 4 ಆಯಿತು. ಈ 4 ಸ್ಥಾನಗಳು, ಈ 4 ಸ್ಥಾನಗಳಲ್ಲಿ ಏನು ಬರಬೇಕು? ಅಯ ಅವ ಆಯ ಆವ. ಈ 4 ಯಾವಾಗ ಅಚ್ಚು ಪರವಾದರೆ, ಅಂದರೆ ಎ ಓ ಐ ಔ ಈ 4 ಅಕ್ಷರಗಳಿಗೆ ಅಚ್ಚು ಅಥವಾ ಸ್ವರಾಕ್ಷರ ಪರವಾದರೆ ಏನಾಗುತ್ತದೆ? ಈ ಅಯ ಅವ ಆಯ ಆವ 4 ಬರಬೇಕು. ಇದೇ ಸೂತ್ರದ ವೃತ್ತಿಯಲ್ಲಿ ನೋಡೋಣ. ಏಚಃ ಕ್ರಮಾದ್ ಅಯ ಅವ ಆಯ ಆವ ಏತೆ ಸ್ಯುಹು ಅಚಿ. ವೃತ್ತಿ ಹೇಳಿದ್ದಾರೆ ನೋಡಿ, ಇವರ ವರದರಾಜರು ವೃತ್ತಿ ಹೇಳಿದ್ದಾರೆ. ಏಚಕ್ಕೆ ಕ್ರಮವಾಗಿ ಇವುಗಳು ಬರುತ್ತವೆ, ಅಂದರೆ ಯಾವ ಕ್ರಮದಲ್ಲಿ ಹೇಳಿವೆಯೋ ಅದೇ ಕ್ರಮದಲ್ಲಿ ಬರುತ್ತವೆ ಎಂದರ್ಥ. ಇದು ವೃತ್ತಿಯಲ್ಲಿ ವರದರಾಜರು ಹೇಳಿದ್ದರೇ ಹೊರತು ಪಾಣಿನಿ ಹೇಳಿದ್ದರಾ? ಇಂಥದ್ದು 4 ಸ್ಥಾನಗಳಿದ್ದರೆ ಯಾವುದು ಬರಬೇಕು ಎನ್ನುವುದು. ಸ್ಥಾನೇ ಅಂತರತಮಃ ಹಿಂದಿನ ಸೂತ್ರಕ್ಕೆ, ಅಂದರೆ ಏನದು ಇಕೋ ಎಣಚಿ ಸ್ತೋತ್ರಕ್ಕೆ ಸ್ಥಾನದಲ್ಲಿ 4 ಸ್ಥಾನಗಳು 4 ಆದೇಶಗಳಿದ್ದರೆ ಅಂತರತಮಃ ಸದೃಶತಮಃ ಎಂದು ಆವಾಗ ಸೂತ್ರ ಹೇಳಿತು. ಈಗ ಸದೃಶ ಹೇಳೋಕ್ಕಾಗಲ್ಲ, ಏಕೆಂದರೆ 2-3 ಅಕ್ಷರಗಳಿದ್ದು ಬಿಟ್ಟಿವೆ. ಅಯ ಅಂದರೆ ಏನಾಯಿತು? 2 ಅಕ್ಷರಗಳಾಯಿತು. ಅವ 2 ಆಯಿತು. ಸದೃಶ ನೋಡುವುದು ಕಷ್ಟ. ಅದರಿಂದ ಏನು ಹೇಳಿದ್ದರು? ಸದೃಶ ನೋಡೋಕ್ಕಾಗಲ್ಲ, ಏಕೆಂದರೆ ಸಾದೃಶ್ಯ ನೋಡಲು ಅಕ್ಷರಗಳು ಹೆಚ್ಚಿಗೆ ಬಿಟ್ಟಿವೆ. ಆದ್ದರಿಂದ ಅವರೇನು ಹೇಳ್ತಾರೆ? ಒಂದು ಕ್ರಮ ಹೇಳ್ತಾರೆ. ಮುಂದಿನ ಸೂತ್ರ ನೋಡಿ. ಯಥಾಸಂಖ್ಯಮನುದೇಶ ಸಮಾನಾಂ. ಯಥಾಸಂಖ್ಯಮನುದೇಶ ಸಮಾನಾಂ. ಸಮಾನಾಂ ಅಂದರೆ ವೃತ್ತಿ ನೋಡು. ಸಮಸಂಬಂಧಿ ವಿಧಿರ್ ಸಮಸಂಬಂಧಿ ವಿಧಿ. ಸಮಸಂಬಂಧಿ ಅಂದ್ರೇನು? ಸಮಸಂಬಂಧಿ ಅಂದರೆ ಸ್ಥಾನಗಳು ಅದೇ ಸಂಖ್ಯಾ. ಸಂಖ್ಯೆ ಅಂದರೆ ಎಷ್ಟಿವೆಯೋ 4 ಇವೆ, ಆದೇಶಗಳು 4 ಇವೆ. ಸಮಸಂಬಂಧಿ ಅಂದರೆ ಸಮಾನ ಸಂಖ್ಯೆ. ಇವು 4 ಇದ್ದರೆ, ಹೀಗೆ ಸಮಾನ ಸಂಖ್ಯೆ ಇದ್ದರೆ ಈ 4ನಲ್ಲಿ ಈ 4 ಸ್ಥಾನಗಳಲ್ಲಿ ಯಾವ ಸ್ಥಾನದಲ್ಲಿ ಯಾವ ಆದೇಶ ಬರಬೇಕು ಎಂದು ಸಂದೇಹ ಬಂದರೆ ಸಮಸಂಬಂಧಿ ವಿಧಿ ಯಥಾಸಂಖ್ಯಂ ಸ್ಯಾತ್. ಯಥಾಸಂಖ್ಯಂ ಅಂದರೆ ಅದರ ಸೀಕ್ವೆನ್ಸ್ಗೆ ಅನುಗುಣವಾಗಿ, ಸಂಖ್ಯಾ ಅಂದರೆ ಅದರ ಕ್ರಮಕ್ಕೆ ಅನುಗುಣವಾಗಿ, ಅಂದರೆ ಮೊದಲನೆಯ ಸ್ಥಾನಕ್ಕೆ ಮೊದಲನೆಯ ಆದೇಶ, ಎರಡನೆಯ ಸ್ಥಾನಕ್ಕೆ ಎರಡನೆಯ ಆದೇಶ, ಹಾಗೆ ಅದೇ ಕ್ರಮದಲ್ಲಿ 3ಕ್ಕೆ 3, 4ಕ್ಕೆ 4. ಅಂದರೆ ಎ ಸ್ಥಾನಕ್ಕೆ ಅಯ ಬರುತ್ತದೆ. ಅಯ ಅವ ಆಯ ಆವ 4 ಇವೆ. ಏನದು? ಎ ಸ್ಥಾನಕ್ಕೆ ಅಯ ಬರುತ್ತದೆ. ಓ ಸ್ಥಾನಕ್ಕೆ ಅಬ್ ಬರುತ್ತದೆ. ಇನ್ನೊಂದು ಎ ಓ ಐ ಇದೆ. ಐ ಅನ್ನೋದು ಸ್ವರ. ಐ ಸ್ವರಕ್ಕೆ ಏನು ಬರುತ್ತದೆ? ಆಯ ಬರುತ್ತದೆ. ಔ ಸ್ವರಕ್ಕೆ ಆವ ಬರುತ್ತದೆ. ಈ 4 ಹೇಳಾಯಿತು. ಅಚ್ಚು ಪರವಾದರೆ ಇಷ್ಟು ಹೇಳಿದ್ದೇವೆ. ಈಗ ನಾವು ಉದಾಹರಣೆ ನೋಡೋಣ. ನಿಜವಾಗಿ ಉದಾಹರಣೆ ಮೊದಲೇ ಹೇಳಬಹುದಿತ್ತು, ಆಯಿತು. ನಮ್ಮ ಆ ಪದ್ಧತಿ ಹಾಗೇ ಇದೆ ಪುಸ್ತಕ. ಮೊದಲು ಉದಾಹರಣೆ ಹೇಳಿದ್ದರೆ ಅರ್ಥವಾಗಿ. ಉದಾಹರಣೆಗೆ ಬೋರ್ಡ್ ಬೇಕು. ಬೋರ್ಡ್ಗೆ ನಾನು ಪೆನ್ನು ಆರ್ಡರ್ ಮಾಡಿದೆ, ಇನ್ನೂ ಬಂದಿಲ್ಲ. ಈಗ ನೋಡಿಕೊಂಡು ಬಂದೆ, ಆಫೀಸ್ಗೆ ಹೋಗಿ ಕೇಳಿ ಬಂದೆ. ಅವ್ನು ನಿನ್ನೆ ಹೇಳಿದ್ದೀನಿ, ಬಂದಿಲ್ಲ. ಈಗ ಯಾವಾಗ ಬರ್ತದೋ, ರಾತ್ರಿಗೆ ಬರ್ತದೋ, ನಾಳೆ ಬರುತ್ತದೋ. ಐ ಥಿಂಕ್ ಮೋಸ್ಟ್ಲಿ ನಾಳೆ ಬರ್ಬೋದು. ನಾಳೆನಿಂದ ಬೋರ್ಡ್ ಬಳಸ್ತೀನಿ. ಈಗ ಬೋರ್ಡ್ ಇದೆ ಇಲ್ಲಿ, ಪೆನ್ ಇಲ್ಲ. ಆ ಪೆನ್ನು ಒಣಗಿ ಹೋಯಿತು. ಬರಲಿ, ನೋಡೋಣ. ಆಯಿತು. ಹೇಗೆ ಅಂದರೆ ಉದಾಹರಣೆ ಹೇಳ್ತಾರೆ. ಹರೇ, ಇದು ಒಂದು ಅಪರಿಚಿತ ಪದ ಹೇಳ್ತಾ ಇದ್ದಾರೆ. ಹರೇ ಎಂದು ಇದು ಅದನ್ನು ಮುಂದೆ ಅದೇನೆಂದರೆ ಒಂದು ವಿಭಕ್ತಿ ಪ್ರತ್ಯಯ, ಅದು ಮುಂದೆ ಆಗ್ತದೆ. ಹರೇ ಇದೆ. ಹರೇ ಅಂದರೆ ಏಕಾರ ಅಂತ. ಅದಕ್ಕೆ ನಂತರ ಏನಾಯಿತು? ಎ ಇದೆ. ಎ ಎನ್ನುವುದು ಅಚ್ಚು ಅಂದರೆ ಸ್ವರ. ಹರೇ ಎಂಬುದು ಮೊದಲನೆಯ ಪದ, ಎ ಎಂಬುದು ಎರಡನೆಯ ಪದ. ಹರೇ ಏಕಾರ ಅಂತ ಪದ. ಸೊ ಎ ಅಕ್ಷರಕ್ಕೆ ಅಚ್ಚು ಪರವಾದರೆ, ಅಂದರೆ ಎ ಪರವಾದರೆ ಏನಾಗುತ್ತದೆ? ಆ ಎ ಸ್ಥಾನದಲ್ಲಿ ಐ ಬಂದು ಬಿಡುತ್ತದೆ. ಐ ಬಂದು ಬಿಟ್ಟರೆ ಏನಾಗ್ತದೆ? ಹರೇಕಿ ಹರೈ. ಏಕಿ ಐ ಆದರೆ
ಹರೇ, ಎ ಅನ್ನೋ ದೀರ್ಘ, ಹರೇ ಎನ್ನುವುದಕ್ಕೆ ಹರೈ ಆಗುತ್ತದೆ. ಹರೈ. ಹರೈ ನಂತರ ಎ ಇದ್ದೇ ಇದೆ. ಹರೈ ಪ್ಲಸ್ ಎ ಅಂದರೆ ಅಚ್ಚು, ಮುಂದಿನ ಅಚ್ಚು ಸೇರಿಕೊಂಡು ಹರಯೇ ಅಂದರೆ ಹರಿಗೋಸ್ಕರ. ಹರಿ ಎಂಬುದು ಇಕಾರಾಂತ ಶಬ್ದ ಮುಂದೆ ಬರುತ್ತದೆ. ಇಕಾರಾಂತ ಶಬ್ದ ಪುಂಲಿಂಗ ಶಬ್ದ. ಹರಯೇ ಅಂದರೆ ಹರಯೇ ನಮಃ ಹೇಳ್ತೀವಿ ನೋಡಿ, ಕವಯೇ ಹರಯೇ, ಹಾಗೆ ಅಂದರೆ ಹರಿಗೆ, ಹರಿಗೋಸ್ಕರ ಎಂದರ್ಥ. ಅರ್ಥ ಅದು. ಬಟ್ ಪದದ ರೂಪ ಏನೆಂದರೆ ಏಕಿ ಅಚ್ಚು ಎ ಪರವಾದರೆ ಹರೇ ಬಿಕಮ್ಸ್ ಐ ಆಗುತ್ತದೆ. ಮತ್ತು ಇನ್ನೊಂದು ಉದಾಹರಣೆ, ಇವರು ಕೊಟ್ಟಿದ್ದು ಉದಾಹರಣೆ. ಬೇರೆ ಉದಾಹರಣೆ ಇದೆಯಾ ನಿಮಗೆ ಗೊತ್ತಾಗುವಷ್ಟು ಉದಾಹರಣೆ ನೋಡೋಣ. ಹರಯೇ, ಬೇರೆ ಉದಾಹರಣೆ ಯಾರೂ ಕೊಟ್ಟಿಲ್ಲ. ಓಕೆ, ವಿಷ್ಣವೇ ಇನ್ನೊಂದಿದೆ. ವಿಷ್ಣವೇ ಅಂದರೆ ವಿಷ್ಣು ಆಗುತ್ತದೆ. ವಿಷ್ಣು ಆಗಿ ಮೊದಲು ವಿಷ್ಣು ಶಬ್ದಾದಿ. ವಿಷ್ಣು ಶಬ್ದ ಬೇರೆ ಸಂಧಿ ನಿಯಮದಿಂದ, ಅದು ಸಂಧಿ ಅಂದರೆ ಅದು ಬೇರೆ ಆದೇಶ ನಿಯಮದಿಂದ ವಿಷ್ಣು ಆಗಿಬಿಡ್ತದೆ. ಹರಿ ಶಬ್ದವು ಕೆಲವು ಬೇರೆ ಆದೇಶದಿಂದ ಹರೇ ಎಂದು ಏಕಾರ ಆಗುತ್ತದೆ. ಇದು ಅಷ್ಟೇ ವಿಷ್ಣು ಆಗಿಬಿಡುತ್ತೆ. ನಿಜವಾಗಿ ಅದು ವಿಷ್ಣು ಎಂದು ಶಬ್ದ. ಅದಕ್ಕೆ ಓಕಾರ ಬಂದುಬಿಟ್ಟು ವಿಷ್ಣು ಆಗುತ್ತದೆ. ಅದು ಮುಂದೆ ಬರ್ತದೆ, ಬಂದಾಗ ನೆನಪಿಸ್ತೀನಿ ನಾನು. ವಿಷ್ಣು ಈಗ ಇಲ್ಲಿ ಬಂದಿತ್ತು ನೋಡಿ, ಸಂಧಿ ನೋಡು ಎಂದು ಮತ್ತೆ ಆವಾಗ ನೆನಪಿಸ್ತೇನೆ, ನಿಮಗೆ ಗೊತ್ತಾ, ಚೆನ್ನಾಗಿ ಅರ್ಥವಾಗ್ತದೆ. ವಿಷ್ಣು ಎಂದು ಶಬ್ದಕ್ಕೆ ಮತ್ತೆ ಏನದು ಎ ಪ್ರತ್ಯಯ. ಎ ಪ್ರತ್ಯಯವೇನ? ವಿಷ್ಣು ಪ್ಲಸ್ ಎ ಎನ್ನುವುದು ಅಚ್ಚು, ಪರವಾದ ಅಚ್ಚು. ಪರ ಅಂದರೆ ಮುಂದಿನದು ಎಂದರ್ಥ. ವಿಷ್ಣು ಪ್ಲಸ್ ಎ. ಈ ಸಂಧಿಗೆ ನಿಯಮ ಇದೆಯಾ? ಏಚಃ ಅಚಿಪರೇ. ಏಚಃ ಅಂದರೆ ಓ ಇದೆ, ಮೊದಲನೆಯ ಪದಕ್ಕೆ ಓ ಹಂತದಲ್ಲಿದೆ, ಅನಂತರ ಅಚ್ಚಿದೆ. ಆವಾಗ ಏನಾಗ್ತದೆ? ಓ ಸ್ಥಾನದಲ್ಲಿ ಅವ ಬರಬೇಕು. ಅದೇ ಕ್ರಮದಲ್ಲಿ ಅಯ, ಅವ, ಆಯ, ಆವ, ನಾಲ್ಕಿವೆ ಅಲ್ಲವೇ? ಸೊ ಓ ಸ್ಥಾನದಲ್ಲಿ ಅವ ಬರಬೇಕು. ವಿಷ್ಣು ಸ್ಥಾನದಲ್ಲಿ ವಿಷ್ಣವ್. ಓಕೆ ಅವ್ ಬಂದರೆ ವಿಷ್ಣವ್ ಆಗುತ್ತದೆ. ವಿಷ್ಣು ಓ ವಿಷ್ಣು ಇತ್ತು, ಓ ಸ್ಥಾನಕ್ಕೆ ಅವ್ ಬಂದರೆ ವಿಷ್ಣವ್ ಆಗುತ್ತದೆ. ವಿಷ್ಣವ್ ವಕಾರ. ವಿಷ್ಣವ್ಗೆ ಎ ಮುಂದಿನ ಅಚ್ಚಿದೆ, ಸೇರಿಸಿಬಿಟ್ಟರೆ ವಿಷ್ಣವ್ ಪ್ಲಸ್ ಎ ವಿಷ್ಣವೇ. ಗುರು ಪ್ಲಸ್ ಎ ಅದು ಹಾಗೆ ಆಗ್ತದೆ. ಗುರು ಮೊದಲು ಗುರೋ ಆಗುತ್ತದೆ, ಅದಕ್ಕೆ ಎ ಬಂದುಬಿಟ್ಟರೆ ಗುರೋ, ಗುರವೇ ಆಗುತ್ತದೆ. ಗುರವೇ, ವಿಷ್ಣವೇ, ಭಾನವೇ, ಹೀಗೆ ಉಕಾರಾಂತ ಪದಗಳಿಗೆ ಚತುರ್ಥಿ ವಿಭಕ್ತಿಯಲ್ಲಿ ಹೀಗಾಗುತ್ತದೆ. ಈ ಉಕಾರಾಂತವೇನು, ಚತುರ್ಥಿ ವಿಭಕ್ತಿಯೇನು ಯಾರಿಗೆ ಗೊತ್ತಿಲ್ಲವೋ ಮುಂದೆ ಬರುತ್ತದೆ. ಮೊದಲೇ ಸ್ವಲ್ಪ ಸಂಸ್ಕೃತ ಗೊತ್ತಿರುವವರಿಗೆ ಗೊತ್ತಾಗಿಬಿಡ್ತದೆ. ಗುರು ಶಬ್ದ ಉಕಾರಾಂತ, ಅದರ ಚತುರ್ಥಿ ವಿಭಕ್ತಿ ಏಕವಚನ, ಪ್ರತ್ಯಯ ಸೇರಿಸಿದ್ದರೆ ಗುರವೇ. ಮೊದಲು ಗುರೋ ಆಗುತ್ತದೆ, ಗುರು ಓ ಆಗುತ್ತದೆ. ಓ ನಂತರ ಅಚ್ಚು ಎ ಇರುವುದರಿಂದ ಆ ಗುರೋ ಬಿಕಮ್ಸ್ ಗುರವ್. ಗುರವ್ ಪ್ಲಸ್ ಎ ಗುರವೇ. ವಿಷ್ಣವ್ ಪ್ಲಸ್ ಎ ವಿಷ್ಣವೇ, ಹೀಗೆ. ಅಂದರೆ ಓಕಾರಕ್ಕೆ ಅವ್ ಆದೇಶವಾಯಿತು. ಇಷ್ಟೇ ಈ ಸೂತ್ರದಿಂದ ಕಲಿಯತಕ್ಕದ್ದು. ಹರಯೇ ಉದಾಹರಣದಲ್ಲಿ ಏಕಾರಕ್ಕೆ ಐ ಉದಾಹರಣ. ಇನ್ನೊಂದು, ನಾನೇನು ಭಾಗವತ ಓದುತ್ತಾ ಇದ್ದರೆ ಕಲಿಯುಗದಲ್ಲಿ ಎಂದು ಹೇಳ್ತಕ್ಕೆ ಕಲವು ಅಪಿ ಎಂದು ಹೇಳ್ತಾರೆ. ಕಲವು, ಕಲಿ ಎನ್ನುವುದು ಇಕಾರಾಂತ ಶಬ್ದ. ಅದಕ್ಕೆ ಸಪ್ತಮಿ ಏಕವಚನ ಕಲವು, ಕಲಿಯಲ್ಲಿ ಅಂದರೆ ಕಲಿಯುಗದಲ್ಲಿ. ಅಪಿ ಎಂದು ಪದ ಇದೆ, ಅಪಿಯಲ್ಲಿ ಅಕಾರ ಅಚ್ಚಾಗುತ್ತದೆ. ಅದು ಮುಂದೆ ಬರುತ್ತದೆ ಉದಾಹರಣೆ. ಆ ಉದಾಹರಣೆ ನಾನು ಬಂದಾಗ ಹೇಳ್ತೀನಿ. ಮುಂದೆ ಉದಾಹರಣೆ ನಾನು ಈಗಲೇ ಹೇಳಿಬಿಟ್ಟೆ. ಓಕೆ, ಇನ್ನೊಂದು ಹೇಳ್ತೀನಿ, ಅದು ನೆಕ್ಸ್ಟ್ ಪದಕ್ಕೆ ಅದು ಕಲವು ಹೇಳ್ತೀನಿ. ಈಗ ಸುಮ್ಮನೆ ಬಿಡು. ನಾಯಕ. ನಾಯಕದಲ್ಲಿ ಏನಾಗ್ತದೆ ಅಂದರೆ ನೈ ಇರುತ್ತದೆ. ನೀ ಧಾತುವದು, ನೀ ಧಾತುವು, ಅದಕ್ಕೆ ನೈ ಆಗಿಬಿಡ್ತದೆ ಒಂದು ಬೇರೆ ವೃದ್ಧಿ ಆದೇಶದಿಂದ. ನೈ ಆಗುತ್ತದೆ. ನೈ ಪ್ಲಸ್ ಅಕಹ. ಅಕ ಎಂಬುದು ಪ್ರತ್ಯಯ. ನೈ ಮೊದಲನೆಯ ಪದ ಐಕಾರ ಅಂತ, ನಂತರ ಅಕಹ ಆ ಇದೆ. ಆ ಅನ್ನುವುದು ಅಚ್ಚು. ಐ ಎನ್ನುವುದು ಎಲ್ಲಿ? ಏಚ್, ಎ ಓ ಐ ಔ. ಎ ಮೂರನೆಯದು ಐ ಇದೆ ನೋಡಿ, ಆ ಐ ಇಲ್ಲಿ ನೈ ಇದೆ. ನಕಾರಕ್ಕೆ ಐಕಾರ ಹಾಕಿದ್ದೀವಿ. ನೈ ಅಂದರೆ ನಕಾರಕ್ಕೆ ಐಕಾರ ಸ್ವರ. ನೈ ಪ್ಲಸ್ ಅಕಹ. ನೈ ಪ್ಲಸ್ ಅಕಹ, ಆ ಅಚ್ಚು.
ಅದರಿಂದ ಏಚುಕಿ ಅಚ್ಚು ಪರವಾದರೆ ಏನಾಗುತ್ತದೆ? ಅಯ ಅವ ಆಯ ಆವ. ಮೂರನೆಯದು ಆಯ ಎಂದು ದೀರ್ಘ ಇದೆ ನೋಡಿ, ಅದು ಬರುತ್ತದೆ ಆಯ ಎಂಬುದು. ನೈ ಅಕ್ಷರದಲ್ಲಿ ಐಕಾರದಲ್ಲಿ ಆಯ ಬಂದರೆ ಏನಾಗುತ್ತದೆ? ನೈ ಆಯ ಬಂದರೆ ಸ್ಥಾನದಲ್ಲಿ ಬಂದರೆ ನಾಯ ಆಗಿಬಿಡ್ತದೆ. ನ ಇದ್ದೇ ಇದೆ, ಐಕಾರವು ಆಯ ಆಗುತ್ತೆ, ನಾಯ ಆಗುತ್ತದೆ. ಅಕಹ ಮುಂದಿನ ಪದ ಇದ್ದೇ ಸೇರಿಸಿಬಿಟ್ಟರೆ ನಾಯಕಃ. ಆಯಿತಾ? ಒಂದು ದಿವಸ ಕಾಯಿರಿ, ಪೆನ್ ಬರುತ್ತದೆ, ಆವಾಗ ಬರೆದು ತೋರಿಸ್ತೀನಿ. ಈಗ ಸ್ವಲ್ಪ ನಾನು 2-3 ಸಲ ರಿಪೀಟ್ ಮಾಡ್ತೀನಿ, ನಿಮ್ಮ ಮನಃಪನಕದಲ್ಲೇ ಬರ್ಕೊ. ಇದು ಮನಸ್ಸಿನಲ್ಲೇ ಬರ್ಕೊಂಡು ಯೋಚನೆ ಮಾಡಿಕೊಳ್ಳುವುದು ಮೊದಲು ತುಂಬ ಕಷ್ಟ ಆಗ್ತದೆ, ಆದರೆ ಅದು ಒಳ್ಳೆಯ ಪದ್ಧತಿ. ಮನಸ್ಸಿಗೂ ತುಂಬ ಏಕಾಗ್ರತೆ ಬರುತ್ತದೆ. ಇಮ್ಯಾಜಿನೇಷನ್ ಅಂದರೆ ಯೋಚನಾ ಶಕ್ತಿ ಬೆಳೆಯುತ್ತದೆ, ಏಕಾಗ್ರತೆ ಬರುತ್ತದೆ. ನಾವು ಒಂದು ಪುಸ್ತಕ ಸುಮ್ಮನೆ ಹೀಗೆ ಕೂತಿರುವುದು, ಚಾಪ ಹಾಕ್ಕೊಳ್ತಿದ್ದೀವಿ. ನಮ್ಮ ಗುರುಗಳು ಸ್ವಾಮೀಜಿಯಲ್ಲಿ ಕೂತಿರ್ತೀವಿ, ನಾವು ಬ್ರಹ್ಮಚಾರಿ ಆವಾಗ ಸನ್ಯಾಸ ತಗೊಂಡಿಲ್ಲ. ಆಶ್ರಮದಲ್ಲಿ ಒಂದು ವರಂಡಾದಲ್ಲೇ ಕೂತಿರುವುದು, ಚಳಿ ಇದ್ದರೂ ಹೀಗೆ ಸ್ವಲ್ಪ ಶಾಲು ಹಾಕ್ಕೊಂಡು ಹಾಗೇ ಕೂತಿರುವುದು ಚಳಿಯಲ್ಲೇ. ಅವರಲ್ಲಿ ಎದುರಾಗಿ ಕೂತಿರುವುದು, ಅಷ್ಟೇ ಪುಸ್ತಕ ಇಟ್ಕೊಂಡು ಅವ್ರು ಹೇಳ್ತಾ ಹೋದರು. ಎಲ್ಲವೂ ಮನಸ್ಸಿನಲ್ಲೇ ವಹಿಸ್ಕೊಳ್ಳಬೇಕು. ಏನು ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ನೋಟ್ಬುಕ್ ಇಲ್ಲ, ಏನಿಲ್ಲ, ಇಡಿಯಲಾಗೂ ಹೀಗೆ ಹೇಳಿದ್ದಾರೆ ಅವರು. ನಾವು ಹಾಗೇ ಕಲಿತೀವಿ. ಯಾವಾಗ 1983ಯಲ್ಲಿ ಹೀಗೆ ಕಲಿತುಕೊಂಡಿದ್ದೀವಿ. ಆದರೆ ಮೊದಲು ನಮಗೂ ಅನಿಸುತ್ತಿತ್ತಪ್ಪ, ಇದೇನಪ್ಪ ಬೋರ್ಡ್ನಿಂದ ಕೇಳಿ ಅಭ್ಯಾಸ, ನಮಗೆ ಬೋರ್ಡೇ ಇಲ್ಲ, ಇದೇನು ಬೋರ್ಡ್ ಇಲ್ಲ. ಆದರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅವ್ರು ರಿಪೀಟು ಮಾಡಲ್ಲ, ಒಂದು ಸಲನೇ ಹೇಳಿಬಿಡ್ತಿದ್ದರು. ಒಂದು ಸಲಕ್ಕೆ ಇಮ್ಮಿಡಿಯೇಟ್ಲಿ ಕ್ಯಾಚ್ ಮಾಡಬೇಕು, ಏಕಾಗ್ರತೆ ಇರಬೇಕು. ಸ್ಲಿಪ್ ಆಗಿಬಿಟ್ರೆ ಹೋಯ್ತು ಅಷ್ಟೇ. ಈಗ ಮತ್ತೆ ಹೇಳಲ್ಲ, ಅವ್ರು ರಿಪೀಟೇ ಮಾಡಲ್ಲ. ನಾನು 2-3 ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಅವ್ರು ರಿಪೀಟೇ ಮಾಡಲ್ಲ. ಕೆಲವರು ನಮ್ಮ ಜೊತೆಗೆ ಕೂತಿರುವ ಬ್ರಹ್ಮಚಾರಿಗಳು, ಅವ್ರಿಗೆ ಅರ್ಥವಾಗದೆ ನಿದ್ದೆ ಹೋಗ್ತಿತ್ತು. ಅವ್ರು ಬೈಯುತ್ತಿದ್ದರು, ಪಾಠದಲ್ಲಿ ನಿದ್ದೆ ಹೋಗ್ತಾ ಇದೆಯಾ ಎಂದು ಬೈಯುತ್ತಿದ್ದರು ಬೇರೆ ಬ್ರಹ್ಮಚಾರಿಗಳಿಗೆ. ಅವ್ರ ಪಾಪ ತುಂಬ ಹೆದರ್ಕೊಳ್ತಿದ್ದರು. ನಾವಂದರೆ ಏನೋ ಪಾಪ ಅವರ ಪ್ರೀತಿಯಿಂದ ನಮ್ಮನ್ನು ಒಂದು ಸಲ ಬೈಯಲಿಲ್ಲ. ಯಾಕಂದರೆ ಅವರು ಹೇಳಿದ್ದೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ವಿ. ಸಂದೇಹ ಬಂದರೆ ಕೇಳುತ್ತಿದ್ವಿ, ತಕ್ಷಣವೇ ಅವರು ಹೇಳುವುದು. ಆದ್ದರಿಂದ ಅವ್ರು ಹೇಳಿದ್ದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ನಾವು ಮತ್ತೆ ಬರ್ಕೊಂಡು ಎಲ್ಲ ಅಭ್ಯಾಸ ಮಾಡಿಕೊಂಡು ಮತ್ತೆ ಬರ್ತಿದ್ವಿ. ಹಿಂದಿನ ಪಾಠ ಕೇಳಿದ ನಂತರ ಅದೆಲ್ಲ ಮತ್ತೆ ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಳಬೇಕು. 1 ಸಲ 2 ಸಲ ಚೆನ್ನಾಗಿ ಮಾಡಿಕೊಂಡರೆ ಮುಂದಿನ ಪಾಠ ಚೆನ್ನಾಗಿ ಅರ್ಥವಾಗ್ತದೆ. ಸುಮ್ಮನೆ ಕೇಳಿಬಿಟ್ಟರೆ ಹೋಗುತ್ತದೆ, ಮತ್ತೆ ಮನನ ಮಾಡಲೇಬೇಕು. ಪೆನ್ನಿಟ್ಕೋ, ಪುಸ್ತಕ ಇಟ್ಕೋ, ಈ ಹೇಳಿದ ಪದಗಳನ್ನೆಲ್ಲ ಬರ್ಕೋ, ಯೋಚನೆ ಮಾಡ್ಕೋ, ಆವಾಗ ಚೆನ್ನಾಗಿ ಬರ್ತದೆ. ನೈ ಪ್ಲಸ್ ಅಕಹ, ಇದು ನೈ ಅಕಹ ಏನು? ಅದು ಮುಂದೆ ಏನದು ಕೃತ್ ಪ್ರತ್ಯಯದಲ್ಲಿ ಅಕ್ ಪ್ರತ್ಯಯ ಬರುತ್ತದೆ. ನಾಯಕಃ ಎಂಬ ಶಬ್ದ ಹೇಗೆ ತಯಾರಾಯಿತು? ಅದು ನೀ ಧಾತು ಆಗುತ್ತದೆ, ಐ ಆದೇಶ ಬರುತ್ತದೆ, ವೃದ್ಧಿ ಆದೇಶ, ಅದು ಅಕ. ಇದೆಲ್ಲ ಈಗ ಅರ್ಥವಾಗಲ್ಲ, ಅದನ್ನು ಗೊತ್ತಿರುವವ್ರು ಗೊತ್ತಿರಬಹುದು, ಮಿಕ್ಕ ಜನರಿಗೆ ಅರ್ಥವಾಗಲ್ಲ. ಬಂದಾಗ ಹೇಳ್ತೀನಿ ಮುಂದೆ. ಅಕಹ ಎನ್ನುವುದು ಕೃತ್ ಪ್ರತ್ಯಯ. ಆದ್ದರಿಂದ ನೈ ಪ್ಲಸ್ ಅಕಹ. ಐ ನಂತರ ಆ ಎಂಬ ಅಚ್ಚು ಬಂದರೆ ಏನಾಗುತ್ತದೆ? ಏಚಃ ಅಚ್ಚಿಪರೆ ಅಯವಾಯಾವಹ ಆದೇಶ ಸ್ಯಾತ್ ಸೂತ್ರ. ಅದಕ್ಕೆ ಅನುಗುಣವಾಗಿ ಐ ಸ್ಥಾನದಲ್ಲಿ ಆಯ ಬರುತ್ತದೆ. ಆ ದೀರ್ಘವಾಗಿ ಯ, ಆಯ. ನೈ ಪ್ಲಸ್ ಆಯ ನಾಯ. ನಾಯ್ ಯಾ ಅಲ್ಲ, ಅದು ಯ. ಅದೇನು ಹಲ್ ಮಾತ್ರ ಹೇಳಬೇಕು, ಹಲ್ಲಂತ ಹೇಳ್ತೀವಿ. ಹಲ್ ಮಾತ್ರ, ಅಲ್ಲಿ ಅಕಾರ ಇಲ್ಲ, ನಾಯ್ ಅಷ್ಟೇ. ನಾಯ್ ಅಂದರೆ ಅವನದು ನಾಯ್, ಯಕಾರ ಹಲ್ಲಂತ ಮಾತ್ರ ಇರುತ್ತದೆ. ನಾಯ್. ಅದಕ್ಕೆ ಏನು ಹೇಳ್ತಾರೆ ನೀರು? ಏನೋ ಹೇಳ್ತಾರೆ ಕನ್ನಡದಲ್ಲಿ, ನಾನು ಮತ್ತೆ ಹೋದೆ, ಏನೋ ಕನ್ನಡದಲ್ಲಿ ಹೇಳ್ತಾರೆ. ಆಯಿತು, ನಾಯ್ ಅಕಹ. ಅದು ನಾಯ್ ಅಕಹ ಸೇರಿಸಿಬಿಟ್ಟರೆ ನಾಯಕಃ. ಸೊ ನಾಯಕಃದಲ್ಲಿ ನೈ ಅಕಹ ಅಲ್ಲವೇ? ಈಗ 4ನೇ ಉದಾಹರಣೆ ನೋಡೋಣ. ಕೊನೆದು ಔ, ಎ ಓ ಐ ಔ. ಏಚ್ ಪ್ರತ್ಯಾಹಾರದಲ್ಲಿ ಎ ಓ, ಎ ಓಂಗ್, ಐ ಔಚ್. ಎ ಓ ಐ ಔ 4. ಅದರಲ್ಲಿ ಕೊನೆಯದು ಔ, ಕೊನೆಯದು ಔ. ಔ ಸ್ಥಾನದಲ್ಲಿ, ಅದು ಷಷ್ಠಿ ವಿಭಕ್ತಿ ಅಲ್ಲವೇ? ಅದರಿಂದ ಔ ಸ್ಥಾನದಲ್ಲಿ ಅಚ್ಚಿಪರೆ ಏನಾಗುತ್ತದೆ? ಆವ ಆಗಬೇಕು. ಇದಕ್ಕೆ ಉದಾಹರಣೆ ಏನು ಹೇಳ್ತಾರೆ? ನಾಯಕಃ ಪಾವಕಃ. ಪೂ ಅಂದರೆ ಒಂದು ಧಾತು ಇದೆ, ಪವಿತ್ರ ಮಾಡುವುದು ಎಂದರ್ಥ. ಅದಕ್ಕೆ ಔಕಾರ ಅಂದರೆ ವೃದ್ಧಿ ಬರುತ್ತದೆ. ಪೌ ಗೊತ್ತಿರುವವರಿಗೆ ಹೇಳ್ತಾ ಇದ್ದೀನಿ, ಮಿಕ್ಕ ಜನರು ಉಪೇಕ್ಷೆ ಮಾಡಿ ಪರವಾಗಿಲ್ಲ, ಮುಂದೆ ಬರುತ್ತದೆ. ಗೊತ್ತಿರುವವರಿಗೆ ಹೇಳ್ತೀನಿ. ಪೂ
ಪೂ ಪುನಾತಿ ಇನ್ನು ನೋಡಿ ಪವಿತ್ರ ಮಾಡುವುದು, ಅದೇ ಆ ಪೂ ಪುನಾತಿ ಪವತೆ ನೋಡಿ ಪವಿತ್ರ ಮಾಡುವುದು ಪೂ ಎಂದಿದೆ. ಆ ಪೂ ಧಾತುವಿಗೆ, ಪೂ ಎನ್ನುವುದು ಧಾತು, ಅದಕ್ಕೆ ಪೌ ವೃದ್ಧಿ ಆದೇಶ ಬರುತ್ತದೆ. ಪೌ ಅಕಹ, ಪೌ ಎನ್ನುವುದು ಔಕಾರ, ಮೊದಲನೆಯ ಪದ ಔಕಾರ, ಅಂತರ ಅಕಹದಲ್ಲಿ ಆ ಎನ್ನುವುದು ಅಚ್ಚು. ಆದಾಗ ಇಲ್ಲಿ ಔಕಿ ಆವ ಆಗುತ್ತದೆ ಎನ್ನುವುದು ಚೆನ್ನಾಗಿ ಹೊಂದುತ್ತದೆ. ಔ ಸ್ಥಾನದಲ್ಲಿ ಆವ್ ಬಂದರೆ ಪೌ ಏನಾಗುತ್ತದೆ, ಆವ್ ಪಾವ್ ಆಗುತ್ತದೆ. ಪಾವ್ ಅಕಹ, ಪಾವ್ ಅಕಹ, ಪಾವಕಹ. ಹಾಗೆ ಪಾವ್ ಆ ವಾಕಿ ಅಕಹ ಸೇರಿಕೊಂಡು ಪಾವಕಹ. ಪಾವಕಃ ಅಂದರೆ ಅಗ್ನಿ, ನಾಯಕ ಅಂದರೆ ನೇತ, ಪಾವಕ ಅಂದರೆ ಪವಿತ್ರಗೊಳಿಸುವುದು ಅಗ್ನಿ. ಅಗ್ನಿ ಎಲ್ಲರನ್ನು ಸುಟ್ಟು ಹಾಕಿ ಪವಿತ್ರಗೊಳಿಸುತ್ತದೆ. ಅದರಿಂದ ಪಾವಕಃ ಅಗ್ನಿ ವನ್ನಿ ಪಾವಕಃ ಇದಕ್ಕೆ ಹೇಳ್ತಾರೆ. ಅನಲಹ ಇದೆಲ್ಲವೂ ಅಮರಕೋಶದಲ್ಲಿ ಅಗ್ನಿ ಹೆಸರುಗಳು. ಪಾವಕಃ ಅಗ್ನಿಗೆ ಹೆಸರು. ವ್ಯಾಕರಣ ಕಾವ್ಯಕೋಶ ಎಂದು ಹೇಳ್ತಾರೆ. ವ್ಯಾಕರಣ ಓದಬೇಕು, ನಂತರ ಸ್ವಲ್ಪ ರಘುವಂಶ, ಕುಮಾರ ಸಂಭವ ಮುಂತಾದ ಕಾವ್ಯಗಳು ಓದಬೇಕು. ಅದಾದ ನಂತರ ಮೊದಲು ಕೋಶ ಅಂದರೆ ಅಮರಕೋಶ, ಅಂದರೆ ವ್ಯಾಕರಣ ಸೂತ್ರಗಳು, ಅಮರಕೋಶ, ಸ್ವಲ್ಪ ಕಾವ್ಯ. ಈ ಮೂರು ಓದಿಕೊಂಡರೆ ವ್ಯಾಕರಣ ಕಾವ್ಯಕೋಶ, ಈ ಮೂರು ಓದಿಕೊಂಡರೆ ಸಂಸ್ಕೃತ ಪೂರ್ತಿ ಬರುತ್ತದೆ ಎಂದು ಸಾಂಪ್ರದಾಯಿಕ. ಆಯ್ತು ಬಿಡಿ. ಸೊ ಮುಂದಿಂದು ನೋಡಿ ಪಾವಕಃ. ಈ ಪಾವಕಹಕ್ಕೆ ನಾನು ಕಲಿ ಒಂದು ಉದಾಹರಣೆ ಅರ್ಧ ಹೇಳಿಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಹೊಂದುತ್ತದೆ ನೋಡಿ. ಕಲೌ, ಕಲಿ ಎನ್ನುವುದು ಇಕಾರ ಅಂತ ಶಬ್ದ, ಪ್ರಥಮ ವಿಭಕ್ತಿ ಕಲಿಹಿ, ಅದಕ್ಕೆ ಸಪ್ತಮಿ ಏಕವಚನ ಕಲೌ, ಕಲಿಯಲ್ಲಿ ಅಂದರೆ ಕಲಿಯುಗದಲ್ಲಿ ಎಂದಾಗುತ್ತದೆ. ಕಲೌ, ಕಲೌ ನಂತರ ಅಪಿ, ಕಲಿಯುಗದಲ್ಲಿ, ಕಲಿಯುಗದಲ್ಲಿಯೂ, ಕಲೌ ಅಪಿ ಕಲಿಯಲ್ಲಿಯೂ, ಅಪಿ ಅಂದರೆ ಆಲ್ಸೋ ಅದರಲ್ಲಿಯೂ ಎಂದಾಗುತ್ತದೆ. ಈ ಪದಗಳು ಸೇರಿಸಿದ್ದರೆ ಅವು ಏನಾಗುತ್ತದೆ, ಆವ್ ಆಗುತ್ತದೆ, ಕಲಾವ್ ಆಗುತ್ತದೆ. ಕಲಾವ್ ಪ್ಲಸ್ ಅಪಿ ಸೇರಿಸಿದ್ದರೆ ಕಲಾವಪಿ. ದ್ವೌ ಅಪಿ ದ್ವಾವಪಿ, ದ್ವೌ ಅಂದರೆ ಇಬ್ಬರು, ಎರಡು ಇಬ್ಬರು ಎರಡು ಆಗ್ತದೆ. ದ್ವೌ ಅಪಿ ದ್ವಾವಪಿ ಅಲ್ಲವೇ? ಹಾಗೆ ಕಲೌ ಅಪಿ ಕಲಾವಪಿ ಹೀಗೆ ಆಗುತ್ತದೆ. ಔಕಾರವು ಆವ ಆಗಿ ಮುಂದಿನ ಅಚ್ಚು ಸೇರಿಕೊಳ್ತದೆ. ಈಗ 4 ಉದಾಹರಣೆಗಳಾಯಿತು, ನಾನು ರಿಪೀಟ್ ಮಾಡ್ತೀನಿ. ಎ ಓ ಐ ಔ ಇವರಿಗೆ ಹರಯೇ, ಹರೇ ಪ್ಲಸ್ ಎ ಎನ್ನುವುದು ಅಚ್ಚು, ಹರೇ ಐ ಆಗುತ್ತದೆ, ಹರಯೇ. ವಿಷ್ಣು ಪ್ಲಸ್ ಎ, ಅದಕ್ಕೆ ವಿಷ್ಣು ಅವ್ ಆಗಿಬಿಟ್ಟು ವಿಷ್ಣವ್ ಎ ವಿಷ್ಣವೇ ಅತ್ತೆ. ನೈ ಪ್ಲಸ್ ಅಕಹ ನಾಯ್ ನಾಯಕಃ. ಪೌ ಪ್ಲಸ್ ಅಕಹ ಪಾವ್ ಅಕಹ ಪಾವಕಃ. ಹರಯೇ ಹರಿಗೋಸ್ಕರ ನಮಸ್ಕಾರ, ಹರಯೇ ನಮಃ ಹೇಳ್ತೀವಲ್ಲ. ವಿಷ್ಣವೇ ನಮಃ ವಿಷ್ಣುವಿಗೆ ನಮಸ್ಕಾರ. ನಾಯಕಃ ನಾಯಕನು, ಪಾವಕಃ ಅಗ್ನಿಯು. ಹೀಗೆ ಈ ಸೂತ್ರ ಆಯಿತಾ? ಈಗ ಮುಂದಕ್ಕೆ ಹೋಗೋಣ. ಇದರಲ್ಲೇ ನೋಡಿ ಸಂಧಿ ಸೂತ್ರ ಆಯಿತು. ಮೊದಲನೆಯ ಸಂಧಿ ಸೂತ್ರ ಯಣಾದೇಶ, ಇಕೋ ಯಣಚಿ. ನಂತರ ಏಚೋಯವಾಯಾವಹ ಎರಡನೆಯ ಸಂಧಿ ಅಯಾದಿ ಸಂಧಿ. ಈಗ ಮುಂದಿನ ಸೂತ್ರ ಏನು? ವಾಂತೋಯ ಪ್ರತ್ಯಯೇ, ಅಂದರೆ ಹೊಸ ಸಂಧಿ ಹೇಳುತ್ತಾ ಇಲ್ಲ, ಹೊಸ ಸಂಧಿ ನಿಯಮ ಅಲ್ಲ. ಇದೇ ಅಯವಾಯಾವ ಸಂಧಿಗೆ ನಿಯಮ. ಕೆಲವು ಬೇರೆ ಎಕ್ಸೆಪ್ಷನ್ಸ್ ಇರುತ್ತವೆ, ಅಪವಾದಗಳು, ಕೆಲವು ವಿಶೇಷ ಪದಗಳು ಅಪವಾದಗಳು ಹೇಳ್ತಾರೆ. ಪಾಣಿನಿ ಸ್ಟೈಲೇ ಇದು. ಮೊದಲು ಮೂಲ ಸೂತ್ರ ಹೇಳಿ ಅದರ ಎಕ್ಸ್ಟೆನ್ಷನ್ ಸೂತ್ರಗಳು ಹೇಳ್ತಾನೆ. ಎಕ್ಸ್ಟೆನ್ಷನ್ ಅಂದರೆ ಅತಿ ದೇಶ ಹೇಳ್ತೀವಿ ಸಂಸ್ಕೃತದಲ್ಲಿ, ಅಂದರೆ ಕೆಲವು ಬೇರೆ ಸಂದರ್ಭಗಳಲ್ಲಿ ಹೊಂದಿಸುವುದು, ಅಪ್ಲೈ ಮಾಡುವುದು, ಬೇರೆ ಇತರ ಸಂದರ್ಭಗಳಲ್ಲಿ ಅನ್ವಯಿಸುವುದು ಎಕ್ಸ್ಟೆನ್ಷನ್, ಅಥವಾ ಎಕ್ಸೆಪ್ಷನ್, ಅಥವಾ ನಿಷೇಧ. ಈ ಸೂತ್ರ ಒಂದು ಹೇಳಿ ಈ ನಿಯಮ ಕೆಲವು ಕಡೆ ಹೊಂದಲ್ಲ, ಅಪವಾದ ಆಗುತ್ತದೆ, ಕೆಲವು ಕಡೆ ನಿಷಿದ್ಧ ಆಗುತ್ತದೆ, ಅಥವಾ ಇನ್ನು ಬೇರೆ ಸಂದರ್ಭಗಳಿಗೆ ಎಕ್ಸ್ಟೆಂಡ್ ಆಗುತ್ತದೆ, ಅತಿದೇಶ ಆಗುತ್ತದೆ, ಅವುಗಳನ್ನು ಹೇಳ್ತಾನೆ. ಅದರಿಂದ ಏಚೋಯವಾಯಾವಹ ಸೂತ್ರ ಅದರಿಂದ ಯಾವ ಸಂಧಿ ಹೇಳಿದ್ದರೋ ಆ ಸಂಧಿಗೆ ಸಂಬಂಧಪಟ್ಟದ್ದೇ ಇನ್ನು ಕೆಲವು ಒಂದೆರಡು ಸೂತ್ರಗಳು ಹೇಳ್ತಾನೆ. ಒಂದೇ ಸೂತ್ರ, ವಾಂತೋ ಇ ಪ್ರತ್ಯಯೇ ಸೂತ್ರ ಇದು. ವಾಂತೋ ಇ ಪ್ರತ್ಯಯೇ, ಇ ಅಂದರೆ ಅದು ಕಾನ್ಸನೆಂಟ್ ಇ. ವಾಂತೋ ಇ ಪ್ರತ್ಯಯ ಇಯ ಹೇಳಬೇಕು, ಇಯ. ವಾಂತೋ ಇ ಪ್ರತ್ಯಯ ಈ ಹೇಳಬಾರದು, ಈ ಹೇಳಿದರೆ ಅದು ಅಚ್ಚಾಗುತ್ತದೆ.
ಉಚ್ಚಾರಣದಲ್ಲಿ ಈ ಅಂದರೆ ಮೇಲೆ ಮೇಲೆ ಉಚ್ಚಾರಣ, ಅದು ಸ್ವರ ಆಗುತ್ತದೆ. ಈ ಅಂದರೆ ವೈ ಬರಬೇಕು. ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ವೈ ಬಂದು ಈ ಬರಬೇಕು. ಸಿಂಪಲ್ ಐ ಹೇಳಬಾರ್ದು. ಐ ಯಕಾರಕ್ಕೆ ಇಕಾರ ಸೇರಿಸಿದ್ದಂತೆ. ವಾಂತೋ ಈ ಪ್ರತ್ಯಯೇ ವಾಂತೋ ಈ ಪ್ರತ್ಯಯೇ. ಓಕೆ, ವಾಂತಹ, ಇದು ವಾಂತೋ ಸಂಧಿಯಿಂದ ಆಯಿತು. ಇದು ವಿಸರ್ಗ ಸಂಧಿ, ಅದು ಮುಂದೆ ಬರುತ್ತದೆ, ಬಂದಾಗ ಹೇಳ್ತೀವಿ. ವಾಂತಹ ಸಂಧಿಗಳೆಲ್ಲ ಹೇಳಿದ ನಂತರ ಮತ್ತೊಂದು ಸಲ ನಾನು ರಿವೈಸ್ ಮಾಡ್ತೀನಿ, ಆವಾಗ ನಿಮಗೆ ಅರ್ಥವಾಗ್ತದೆ. ಏಕೆಂದರೆ ಸಂಧಿಗಳು ಈಗಲೇ ಶುರು ಮಾಡಿದ್ವಿ. ಎಲ್ಲ ಸಂಧಿಗಳ ಮೂರು ಚಾಪ್ಟರ್ಗಳು ಮುಗಿದ ನಂತರ ಈ ಪದಗಳನ್ನು ಜಸ್ಟ್ ರಿವೈಸ್ ಮಾಡೋಣ, ಮೇಲೆ ಪಾರಾಯಣ ಅಷ್ಟೇ, ಹೆಚ್ಚು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಆವಾಗ ನಿಮಗೆ ಅರ್ಥವಾಗ್ತದೆ. ಅಂದರೆ ಇಲ್ಲದಿದ್ದರೆ ಇದು ಸಂಸ್ಕೃತವನ್ನು ಸಂಸ್ಕೃತದಲ್ಲೇ ಹೇಳುವುದರಿಂದ ಏನು ಗೊತ್ತಿಲ್ಲದವರೆಗೆ ಇದೆಲ್ಲ ಪದ ಹೊಸದು, ಪ್ರಯೋಗ ಹೊಸದು, ಏನೂ ಗೊತ್ತಾಗಲ್ಲ. ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಹಿಂದೆ ರಿಪೀಟ್ ಮಾಡಿಕೊಂಡ್ರೆ ಈಗ ಗೊತ್ತಾಯಿತು ಅನಿಸುತ್ತದೆ. ಹಾಗೆ ಅದರಿಂದ ವಾಂತಹ, ಅಂತಹ ವಕಾರವು ಅಂತದಲ್ಲಿರುವಂಥದ್ದು ವಾಂತಹ. ಅದನ್ನು ಸಂಧಿ ಮಾಡಿ ವಾಂತೋ ಎಂದು ಹೇಳಿದ್ದಾರೆ. ಅದು ಬೆಂಗಾಲಿ ಉಚ್ಚಾರಣ ಅಲ್ಲ. ಬೆಂಗಾಲಿ ಜನರು ಪ್ರತಿಯೊಂದು ಅಕಾರವನ್ನು ಹೇಳಿಬಿಡ್ತಾರೆ. ದೇವಾಕಿ ದೇವೋ ಹೇಳ್ತಾರೆ, ಆನಂದಾಕಿ ಆನಂದೋ, ವಿವೇಕಾನಂದ ಹೆಸರು ಹೇಳು ಅಂದರೆ ವಿವೇಕಾನಂದೋ. ಯಾವುದೇ ಆನಂದ ಸ್ವಾಮೀಜಿ ಇದ್ದರೆ ಆನಂದೋ. ಒಬ್ಬ ದೇವಾನಂದ ಸ್ವಾಮೀಜಿ ಇದ್ದರು, ಅಲ್ಲೆಲ್ಲೋ ಋಷಿಕೇಶ್ನಲ್ಲಿ, ಹರಿದ್ವಾರ, ಉತ್ತರ ಕಾಶಿಯಲ್ಲಿ ಭೇಟಿ ಮಾಡಿದ್ವಿ. ಸ್ವಾಮೀಜಿ ಬೆಂಗಾಲಿ ಸ್ವಾಮೀಜಿ ಇದ್ದರು. ಸ್ವಾಮೀಜಿ ಆಪ್ಕಾ ನಾಮ್ ಕ್ಯಾ ಹೈ ಅಂದರೆ ಶಾಮಿ ದೇವಾನಂದೋ ಅಂತ ಹೇಳಿಬಿಡ್ತಾರೆ. ಶಾಮಿ ದೇವಾನಂದೋ ಅಂದರೆ ವಾಕಿ ಬಾ ಹೇಳ್ತಾರೆ ಅವರು, ವಿವೇಕಾಕಿ ಬಿಬೇಕ ಹೇಳ್ತಾರೆ, ಆನಂದಾಕಿ ಆನಂದೋ ಹೇಳ್ತಾರೆ. ಅಕಾರವಿಲ್ಲವೋ ಏನೋ ಬೆಂಗಾಲಿಯಲ್ಲಿ ಅನಿಸುತ್ತದೆ. ಎಲ್ಲ ಆಕಾರಗಳು ಓಕಾರ ಹೇಳಿಬಿಡ್ತಾರೆ. ವಿವೇಕಾನಂದೋ, ಶಾಮಿ ದೇವಾನಂದೋ. ಸ್ವಾಮಿ ಸಾ ಇಲ್ಲ, ಅದಕ್ಕೆ ಶಾನೆ ಹೇಳಿಬಿಡ್ತಾರೆ. ಶಾಮಿ ದೇವಾನಂದೋ ಹೇಳ್ತಾರೆ. ಆಯ್ತು, ಅದು ಬಿಡಿ. ಇಲ್ಲಿ ವಾಂತೋ ಅಂದರೆ ಇದು ಬೆಂಗಾಲಿ ಉಚ್ಚಾರಣ ಅಲ್ಲ, ವಾಂತಹ. ಅದು ಓಕಾರವು ಸಂಧಿನಿಂದ ಆಯಿತು, ಸಂಧಿ ನಿಯಮದಿಂದ. ವಾಂತಹ ಅಂದರೆ ವಕಾರವು ಕೊನೆಯಲ್ಲಿರುವುದು. ಯಾವುದು? ಈಗ ಮೇಲೆ ಬಂದಿದ್ದೀವಿ ನೋಡಿ, ಅಯ ಅವ ಆಯ ಆವ, ಈ 4 ಆದೇಶಗಳಲ್ಲಿ ವಕಾರವು ಕೊನೆಗೆ ಇರುವ ಆದೇಶಗಳು 2 ಇವೆ. ಅವ್ ಒಂದು, ಆವ್ ಒಂದು, ಅಲ್ಲವೇ? 2 ಇವೆ. ಅವ್ ಅಂದರೆ ಹ್ರಸ್ವ ಆಕಾರ, 2ನೇದು ದೀರ್ಘ ಆಕಾರ. ಅವ್ ಆವ ಈ 2ಕ್ಕೆ ವಾಂತಗಳು. ಈಗ ಅಯ ಆಯ ಈ 2 ಯಾಂತಗಳು. ಅಯ ಆಯ ಯಾಂತಗಳು, ಅವ ಆವ ವಾಂತಗಳು. ಆಯಿತಾ? ಆ ವಾಂತನನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾನೆ. ವಾಂತಹ. ವಾಂತಹ ಇದು ಪ್ರಥಮ ವಿಭಕ್ತಿ. ಯಾವುದೇ 3 ವಿಭಕ್ತಿಗಳು ಹೇಳಬೇಕು ಎಂದು ಹೇಳಿದ್ದೀನಲ್ಲ, ಪ್ರಥಮ ವಿಭಕ್ತಿ ಇರಬೇಕು, ಷಷ್ಠಿ ಇರಬೇಕು, ಸಪ್ತಮಿ ವಿಭಕ್ತಿ ಅಂತ ಇರಬೇಕು. ಇಲ್ಲಿ ಪ್ರಥಮ ವಿಭಕ್ತ್ಯಂತ ಅಂದರೆ ಪ್ರಥಮ ವಿಭಕ್ತಿ ಕೊನೆಗೆ ಇರುವಂಥ ಪದ ಇದೆ, ವಾಂತಹ. ಪ್ರಥಮ ವಿಭಕ್ತ್ಯಂತ ಪದ ಆದೇಶ ಆಗುತ್ತದೆ, ಆದೇಶ ಆಗಮ. మరి ಷಷ್ಠಿ ವಿಭಕ್ತಿ ಹೇಳಬೇಕು. ಷಷ್ಠಿ ವಿಭಕ್ತಿ ಏನು ಹೇಳ್ತಾರೆ ನೋಡಿ, ಅದೇ ಮೇಲಿನಿಂದ ಏಚಹ ಇದೆ ನೋಡಿ. ಯಾವುದು ಹೇಳಲಿಲ್ಲ ಅಂದರೆ ಮೇಲಿನ ಸೂತ್ರದಿಂದ ತಗೊಳ್ಳಬೇಕು. ಇಲ್ಲಿ ಷಷ್ಠಿ ವಿಭಕ್ತಿ ಅಂತ ಪದ ಹೇಳಲಿಲ್ಲ, ಮೇಲೆ ಇದೆ ನೋಡಿ, ಏಚಹ, ಏಚೋಯ ವಾಯಾವಹ, ಏಚಹ. ಆ ಏಚಹ ಇಲ್ಲಿಗೆ ತಗೊಂಡು ಬರಬೇಕು. ಸೂತ್ರಾರ್ಥ ಏನಾಗುತ್ತದೆ? ಏಚಹ ವಾಂತಹ ಆಗುತ್ತದೆ. ಈಗ ಸಪ್ತಮಿ ಹೇಳಬೇಕೆ? ಅದರಲ್ಲಿ ಸೂತ್ರದಲ್ಲಿದೆ. ಸಪ್ತಮಿ ಏನು? ಹಿಂದೆ ನಾವು ಏಚೋಯವಾಯಾವಹ ಸೂತ್ರಕ್ಕೆ ಸಪ್ತಮಿ ವಿಭಕ್ತ್ಯಂತ ಪದ ಬೇಕಾದರೆ ಆ ಸೂತ್ರದಲ್ಲಿ ಇಲ್ಲ ಎಂದು ಮೇಲಿನ ಸೂತ್ರದಿಂದ ಇಕೋ ಎಣಚಿ ಸೂತ್ರದಿಂದ ತಗೊಂಡು ಬಂದಿದ್ದೀವಿ. ಏನು? ಅಚಿ ಎಂಬ ಪದವನ್ನು ತಗೊಂಡು ಬಂದಿದ್ದೀವಿ. ಏಕೆ? ಏಚೋಯವಾಯಾವಹ ಸೂತ್ರದ ಇದು ಸ್ವಲ್ಪ ಲಘುನಲ್ಲಿಲ್ಲ, ಇದು ಸ್ವಲ್ಪ ಅಷ್ಟಾಧ್ಯಾಯಿ ಕ್ರಮ. ಅದು ಸ್ವಲ್ಪ ನಿಮಗೆ ಅಷ್ಟಾಧ್ಯಾಯಿ ಪದ್ಧತಿ ಗೊತ್ತಾಗಲಿ. ಇನ್ಫ್ಯಾಕ್ಟ್ ಅಷ್ಟಾಧ್ಯಾಯಿ ಇದ್ದರೆ ಇಟ್ಕೊಂಡು ಪಕ್ಕಕ್ಕೆ, ಅದು ಒಳ್ಳೆಯದು. ಅಷ್ಟಾಧ್ಯಾಯಿ ಇದ್ದರೆ ಇಟ್ಕೊಂಡು. ಇಕೋ ಎಣಚಿನಿಂದ ಅಚಿ ಪದ ಏಚೋಯವಾಯಾವಹ ಸೂತ್ರಕ್ಕೆ ಅನುವೃತ್ತವಾಗ್ತದೆ. ಆ ಸೂತ್ರಾರ್ಥ ಏನಾಯಿತು? ಏಚಹ ಅಚಿಪರೇ ಅಯವಾಯಾವ ಸ್ಯಾತ್. ಈಗ ಈ ಸೂತ್ರಕ್ಕೆ ನೋಡಿ, ವಾಂತೋ ಈ ಪ್ರತ್ಯಯೇ. ವಾಂತ ಪ್ರಥಮ ವಿಭಕ್ತಿ ಇದೆ, ಈ ಪ್ರತ್ಯಯೇ ಸಪ್ತಮಿ ವಿಭಕ್ತಿ ಅಂತ ಪದಗಳು 2 ಇವೆ. 2 ಏಕಿವೆ ಅದು ಹೇಳ್ತೀನಿ ನಾನು, ಜಸ್ಟ್ ಒಂದು ಸೆಕೆಂಡು. ಇದು ಹೇಳಿ ಅದು ಮುಂದಕ್ಕೆ ಹೇಳೋಣ. ವಾಂತೋ ಈ ಪ್ರತ್ಯಯೇ. ಈ ಸಪ್ತಮಿ ಏಕವಚನ, ಯಕಾರದ ಸಪ್ತಮಿ ಏಕವಚನ ಈ. ಯಕಾರದ
ಸಪ್ತಮಿ ಏಕವಚನ ಈ, ಯಾಕೆ ಈ ಪ್ರತ್ಯಯೇ ಅದು ಸಪ್ತಮಿ ಏಕವಚನ. ಈ ಸಪ್ತಮಿ ಏಕವಚನ ಪದಗಳು ಎರಡು ಇವೆ. ಅಂದರೆ ಸಪ್ತಮಿ ವಿಭಕ್ತಿ ಅಂತ ಪದ ಇದೆ, ಪ್ರಥಮ ವಿಭಕ್ತಿ ಅಂತ ವಾಂತಹ ಇದೆ, ಷಷ್ಠಿ ವಿಭಕ್ತಿ ಅಂತ ಪದ ಇಲ್ಲ. ಏಚಹ ಮೇಲಿನಿಂದ ತಗೊಂಡಿದ್ದೀವಿ. ಏಚಹ ಎಂಬ ಪದನಿಂದ ತಗೊಂಡರೆ ಸೂತ್ರ ಪೂರ್ತಿಯಾಯಿತು. ಏಚಹ ವಾಂತಹ ಇ ಪ್ರತ್ಯಯೇ, ಈ ಸೂತ್ರ ಪೂರ್ತಿಯಾಯಿತು. ಅಂದರೆ ಏಚಹ ಸ್ಥಾನೇ, ಏಚ್ ಸ್ಥಾನದಲ್ಲಿ ಅಂದರೆ ಎ ಓ ಐ ಔ ಈ 4 ಅಕ್ಷರಗಳ ಸ್ಥಾನದಲ್ಲಿ ವಾಂತಹ ಆದೇಶೋ ಭವತಿ. ವಾಂತಹ ಅಂದರೆ ವಕಾರವು ಕೊನೆಗೆ ಇರುವುದು ಯಾವುದು? ಅವ ಆವ ಈ 2 ಆದೇಶವಾಗಿ ಬರುತ್ತವೆ. ಎಲ್ಲಿ? ಯಾವಾಗ? ಈ ಪ್ರತ್ಯಯೇ ಪರೇ ಅಲ್ಲವೇ? ಈ ಪ್ರತ್ಯಯ ಪರೆ ಸ್ವಲ್ಪ ಕಾಂಪ್ಲಿಕೇಟ್, ಅದರಿಂದ ಮುಂದೆ ಹೇಳ್ತೇನೆ. ಈಗ ನೋಡಿ, ಈ ಏಚಹದಲ್ಲಿ 4 ಅಕ್ಷರಗಳಿವೆ. ವಾಂತಹ 2 ಆಗುತ್ತದೆ, ಅವ್ ಆವ್ 2. మరి ಏಚಹ 4 ಸ್ಥಾನದಲ್ಲಿ 2 ಹೇಳುವುದು ಹೇಗೆ ಅಂದರೆ ಅವ ಆವ 2 ವಕಾರಾಂತಗಳೇ. ಅದರಿಂದ ಇಲ್ಲಿಯೂ ಏಚಹನಿಂದ 2 ತಗೊಳ್ಳಬೇಕು. ಯದ್ಯಪಿ ಏಚಹ ಪದವನ್ನು ಪೂರ್ತಿ ಪದವನ್ನು ಹಿಂದಿನ ಸೂತ್ರದಿಂದ ತಗೊಂಡಿದ್ದೇವೆ, ಅನುವೃತ್ತ ಮಾಡಿಕೊಂಡಿದ್ದೇವೆ. ಆದರೆ ಇಲ್ಲಿ ಎ ಓ ಐ ಔ ಈ 4 ಬೇಕಾಗಿಲ್ಲ. ಓ ಔ ಎಷ್ಟೇ 2. ಎ ಐ ಬೇಕಾಗಿಲ್ಲ. ಏಕೆ ಅಂದರೆ ವಾಂತ ಆದೇಶ ಹೊಂದಲ್ಲ ಅವುಗಳಿಗೆ. ವಾಂತ ವಕಾರಾಂತ ಆದೇಶವು ಓ ಅವಕ್ಕೆ ಆಗುತ್ತದೆ, ಎ ಐಕೆ ಆಗಲ್ಲ. ಅದರಿಂದ 4 ಅಕ್ಷರಗಳಲ್ಲಿ ಎ ಓ ಐ ಔ 4 ಅಕ್ಷರಗಳಲ್ಲಿ ಎ ಪಕ್ಕಕ್ಕಿಡ್ತೀವಿ, ಐ ಪಕ್ಕಕ್ಕಿಡ್ತೀವಿ, 2 ಇಟ್ಕೊಳ್ತೀವಿ, ಓ ಔ. ಈಗ ನೋಡಿ, ಓ ಔ ಈ 2 ಸ್ಥಾನದಲ್ಲಿ ವಾಂತಹ ಬರುತ್ತದೆ ಅಂದರೆ ಅವ್ ಆವ್ ಈ 2 ಬರುತ್ತವೆ. 2ರಲ್ಲಿ ಯಾವುದೇ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಓಕೆ ಅವ್ ಬರುತ್ತದೆ, ಔಕಿ ಆವ ಬರುತ್ತದೆ. ಯಾವಾಗ? ಈ ಪ್ರತ್ಯಯೇ ಅಲ್ಲವೇ? ಈ ಪ್ರತ್ಯಯ ಅಂದರೆ ಸಪ್ತಮಿ ವಿಭಕ್ತಿ ಅಂತ ಪದ ಒಂದೇ ಇರಬೇಕಿತ್ತು, 2 ಕಿಟ್ಟರು. ಅಂದರೆ ಈ ಎನ್ನುವುದು ವಿಶೇಷಣ. 2 ಒಂದೇ ವಿಭಕ್ತಿಯಲ್ಲಿರುವ ಪದಗಳು 2 ಇದ್ದರೆ ಒಂದು ವಿಶೇಷಣ, ಇನ್ನೊಂದು ವಿಶೇಷ, ಒಂದು ಎಡ್ಜೆಕ್ಟಿವ್, ಇನ್ನೊಂದು ನೌನ್ ಆಗುತ್ತದೆ. ಈ ಎನ್ನುವುದು ಎಡ್ಜೆಕ್ಟಿವ್ ಆಗುತ್ತದೆ, ಪ್ರತ್ಯಯ ಎನ್ನುವುದು ನೌನ್ ಆಗುತ್ತದೆ. ಅಲ್ಲವೇ? ಅಂದರೆ ಈ ಎನ್ನುವುದು ವಿಶೇಷಣ, ಪ್ರತ್ಯಯ ಎನ್ನುವುದು, ಪ್ರತ್ಯಯ ಅಂದರೆ ಸಫಿಕ್ಸ್, ಪ್ರತ್ಯಯ ಎನ್ನುವುದು ನೌನ್ ಅಂದರೆ ನಾಮಪದ ಸಂಜ್ಞಾ ಆಗುತ್ತದೆ. ಹಾಗೆ ಈಗ ಈ ಅಂದರೆ ಏನು? ಯಕ, ಅದಕ್ಕೆ ವಿಶೇಷಣ ವಿಶೇಷ ಎಡ್ಜೆಕ್ಟಿವ್ ನೌನ್ ರಿಲೇಷನ್ಶಿಪ್ ಇದ್ದರೆ ಈ ಪ್ರತ್ಯಯ ಅಂದರೆ ಏನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೆ ಪಾಣಿನಿ ಏನೆಂದರೆ ಯಸ್ಮಿನ್ ವಿಧಿಸ್ ತದಾದಾವಲ್ಗ್ರಹಣೆ. ಸಪ್ತಮಿ ವಿಭಕ್ತಿಯಲ್ಲಿ 2 ಪದಗಳಿದ್ದರೆ ನೋಡಿ, ಸಪ್ತಮಿ ವಿಭಕ್ತ್ಯಂತ ಪದಗಳು 2 ಇದ್ದರೆ ಯಸ್ಮಿನ್ ವಿಧಿಹಿ ಆ ಸೂತ್ರ ಇದೆ ನೋಡಿ. ಯಸ್ಮಿನ್ ವಿಧಿಸ್ ತದಾದಾವಲ್ಗ್ರಹಣೆ ಏನ ವಿಧಿಸ್ ತದಂತಸ್ಯ, ಒಂದು ಪಾಣಿನಿ ಸೂತ್ರ, ಒಂದು ವಾರ್ತಿಕ. ಯಸ್ಮಿನ್ ವಿಧಿಸ್ ತದಾದಾವಲ್ಗ್ರಹಣೆ ಅದಿದೆ. ಏನ ವಿಧಿಸ್ ತದಂತಸ್ಯ ಅದು ಬಂದಾಗ ಹೇಳ್ತೀನಿ, ಈಗ ಮಾತ್ರ ಬಂದಿಲ್ಲ. ಇದು ಕೆಲವು ಸೂತ್ರಗಳಲ್ಲಿ ಹೇಳದಿದ್ದರೂ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿಕೊಂಡರೆ ನಿಮಗೆ ಸ್ಪಷ್ಟವಾಗ್ತದೆ. ಸೂತ್ರಗಳು ಹೇಳಲಿಲ್ಲ, ಕೆಲವು ಬಿಟ್ಟರು. ಹೇಳಿದ್ದಾರೆ ನೋಡಿ, ವೃತ್ತಿಯಲ್ಲಿ ಹೇಳಿದ್ದಾರೆ, ಬಟ್ ಅದು ಏಕೆ ಬಂದಿದೆ ಹೇಳಲ್ಲ, ಸುಮ್ಮನೆ ವೃತ್ತಿ ಹಾಕಿಬಿಟ್ಟರು ಹೋದರು. ಯಕಾರಾದವು ಪ್ರತ್ಯಯ ಎಂದು ಹೇಳಿಬಿಟ್ಟರು ಅಷ್ಟೇ. ಯಕಾರಾದವು ಹೇಗೆ ಬಂತು ಹೇಳಲಿಲ್ಲ ಅಲ್ಲವೇ? ಅದು ಅದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರ ಅವರು ಹೇಳಲಿಲ್ಲ, ನಾನು ಹೇಳ್ತಾ ಇದ್ದೇನೆ ನೋಡಿ. ಈ ಪ್ರತ್ಯಯ ಅಂದರೆ ಈ ಎನ್ನುವುದು ಪ್ರತ್ಯಯಕ್ಕೆ ವಿಶೇಷಣ. ಅಂದರೆ ಯಕಾರವು ವಿಶೇಷಣವುಳ್ಳ, ಯಕಾರವು ಆದಿಯಲ್ಲುಳ್ಳ ಪ್ರತ್ಯಯ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ, ಏಕೆ, ಯಾವ ಅರ್ಥ, ಯಾವ ಬಲದಿಂದ, ಯಾವ ಸೂತ್ರ ಬಲದಿಂದ ಅಂದರೆ ಯಸ್ಮಿನ್ ವಿಧಿ ತದಾದೌ ಅಲ್ಗ್ರಹಣೆ. ಯಸ್ಮಿನ್ ವಿಧಿ ಸಪ್ತಮಿ ವಿಭಕ್ತಿಯಿಂದ ಹೇಳಿ ವಿಶೇಷಣವಿದ್ದರೆ ಅದು ಆದಿ ಎಂಬ ಪದ ಸೇರಿಸಬೇಕು ಎಂದು ಆ ಸೂತ್ರ ಹೇಳ್ತದೆ. ಯಸ್ಮಿನ್ ವಿಧಿಸ್ತದಾದ ಆದಾವಲ್ಗ್ರಹಣೆ, ಆದೌ ಆದಿ ಎಂಬ ಪದ ಸೇರಿಸಿಕೊಳ್ಳಬೇಕು ಹೇಳ್ತದೆ. ಅದೇ ಇಲ್ಲಿ ನೋಡಿ, ವೃತ್ತಿಯಲ್ಲಿ ನೋಡಿ, ಯಕಾರಾದೌ ಪ್ರತ್ಯಯೇ ಪರೇ, ಈ ಪ್ರತ್ಯಯೇ ಪರೆ.
ಈ ಪ್ರತ್ಯಯ ಸಪ್ತಮಿ, ಎರಡು ಸಪ್ತಮಿ ವಿಭಕ್ತಿಗಳು. ಅದರಿಂದ ಪರೆ ಎಂದು ನಾವು ಸೇರಿಸಿದ್ದೀವಿ. ಏಕೆಂದರೆ ಸಪ್ತಮಿ ವಿಭಕ್ತಿ ಪಾಣಿನೀಯ ಸೂತ್ರಗಳಲ್ಲಿ ಸಪ್ತಮಿ ವಿಭಕ್ತಿ ಬಂದರೆ ಅದು ಪರಸಪ್ತಮಿ. ಪರಸಪ್ತಮಿ ಏಕೆ? ತಸ್ಮಿನ್ ನಿತಿ ನಿರ್ದಿಷ್ಟೇ ಪೂರ್ವಸ್ಯ ನಿನ್ನ ಹೇಳ್ಕೊಂಡು. ನಿಜವಾಗಿ ಸೂತ್ರಗಳೆಲ್ಲ ಕಂಠಸ್ಥವಾಗಬೇಕು. ಕಂಠಸ್ಥ ಆಗದಿದ್ದರೆ ಅಟ್ಲೀಸ್ಟ್ ಹೀಗೆ ಬಂದಾಗೆಲ್ಲ 5-6 ಸಲ, ನಾನು ನೋಡಿ 10 ಸಲ ರಿಪೀಟ್ ಮಾಡ್ತೀನಿ, ನೀವು ರಿಪೀಟ್ ಮಾಡಬೇಕು. ಏಕೆಂದರೆ ಸೂತ್ರಗಳು ಕಂಠಸ್ಥವಾಗುವುದು ಬೆಸ್ಟ್ ಪದ್ಧತಿ, ಅದು ಅತ್ಯಂತ ಒಳ್ಳೆಯದು. ಅದಾಗಲ್ಲ ಅಂದರೆ ಯಾವ ಸೂತ್ರಗಳು ಕಲಿಯುತ್ತೇವೋ ಅವುಗಳನ್ನೇ 4-6 ಸಲ ರಿಪೀಟ್ ಮಾಡಿ 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 ಮಾಡಿದರೆ ಅಭ್ಯಾಸ ಕಂಠಸ್ಥ ಆಗೇ ಬಿಡ್ತವೆ. ಮೊದಲೇ ಕಂಠಸ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಹೀಗೆ ನಾನು ರಿಪೀಟ್ ಮಾಡ್ತೀನಿ ನೋಡಿ. ತಸ್ಮಿನ್ ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಸಪ್ತಮಿ ಸೂತ್ರ. ಸಪ್ತಮಿ ವಿಭಕ್ತಿ ಬಂದರೆ ಇದು ಪರಿಭಾಷಾ ಸೂತ್ರ. ಹಿಂದೆ ಹೇಳ್ತು ನೋಡಿ, ಅದೇನು ಹೇಳ್ತು? ಸಪ್ತಮಿ ವಿಭಕ್ತಿ ಅಂತ ಪದ ಇದ್ದರೆ ಅದಕ್ಕೇನರ್ಥ? ಅದು ಪರೇ, ಅದು ಪರವಾಗಿದ್ದಾಗ ಎಂದರ್ಥ. ಅದು ಪರವಾಗಿ ಅಂದರೆ ನಂತರ ಬಂದಾಗ ಎಂದರ್ಥ. ಅದಕ್ಕೋಸ್ಕರ ಪರೇ ಎಂಬ ಶಬ್ದ ಸೇರಿಸಿಕೊಳ್ಳಬೇಕು. ಅದು ತಸ್ಮಿನ್ ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಎಂದು ಸೂತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರ ಪ್ರತ್ಯಯೇ ಎಂದು ಸಪ್ತಮಿ ವಿಭಕ್ತಿ ಇದ್ದರೆ ಪ್ರತ್ಯಯೇ ಪರೇ, ಈ ಪರೇ ಪದ ಸೇರಿಸಿಕೊಳ್ಳಬೇಕು. ಈ ಎನ್ನುವುದು ಇದು ಸಪ್ತಮಿ ವಿಭಕ್ತಿ, ಪ್ರತ್ಯಯ ಎನ್ನುವುದು ಸಪ್ತಮಿ ವಿಭಕ್ತಿ. ಈ ಎನ್ನುವುದು ವಿಶೇಷಣ, ಪ್ರತ್ಯಯ ಎನ್ನುವುದು ನಾಮಪದ, ನೌನ್. ಆವಾಗ ಏನು ಮಾಡ್ತೀವಿ? ಯಸ್ಮಿನ್ ವಿಧಿ ತದಾದೌ ಅಲ್ಗ್ರಹಣೆ. ಸಪ್ತಮಿ ವಿಭಕ್ತಿಯಿಂದ ವಿಧಿಸಿದ್ದರೆ ಅದಕ್ಕೆ ಆದಿ ಎಂಬ ಪದ ಸೇರಿಸಬೇಕು. ಅದರಿಂದ ಯಕಾರ, ಈ ಅಂದರೆ ಯಕಾರ. ಯಕಾರವು ಆದಿಯಲ್ಲಿರುವ ಪ್ರತ್ಯಯ. ಯಕಾರಾದವು ಪ್ರತ್ಯಯೇ ಪರೇ. ಯಕಾರವು ಆದಿಯಲ್ಲಿರುವ ಪ್ರತ್ಯಯವು ಬಂದಾಗ, ನಂತರ ಬಂದಾಗ, ಪರೇ ಪರವಾಗಿ ಬಂದಾಗ, ಪರ ಅಂದರೆ ನಂತರ. ಯಕಾರಾದವು ಅದೇ ವೃತ್ತಿಯಲ್ಲಿ ಹೇಳಿದ್ದರು ನೋಡಿ ವರದರಾಜ, ಯಕಾರಾದವು ಪ್ರತ್ಯಯೇ ಪರೇ. ಆಯಿತಾ? ಈಗ ಓದೌತೋಹ್ ವೃತ್ತಿಯಲ್ಲಿ ಏನು ಹೇಳಿದ್ದರು? ಓದೌತೋಹ್, ಓದೌತೋಹೋ ಇಲ್ಲಿ ಹೇಳಬೇಕಿತ್ತು, ಅವರು ಹೇಳಲಿಲ್ಲ. ಮುಂದಿನ ಸೂತ್ರ 2 ಸೂತ್ರ ಬಿಟ್ಟು ಹೇಳ್ತಾರೆ. ಓದೌತೋಹೋ ಎನ್ನುವುದರಲ್ಲಿ ಓ ಔ ಏಚೋಯವಾಯಾವಹ ಆ ಸೂತ್ರದಲ್ಲಿ ಏಚ್ ಷಷ್ಠಿ ವಿಭಕ್ತಿ ಇದೆ ಅಲ್ಲವೇ? ಏಚಃ. ಅದರಿಂದ 2 ಅಕ್ಷರಗಳನ್ನು ತಗೊಂಡಿದ್ದೀವಿ, ಓ ಔ. ಅದನ್ನಿಲ್ಲಿ ವೃತ್ತಿಕಾರ ಏನು ಹೇಳ್ತಾ ಇದ್ದಾನೆ? ವರದರಾಜರು ಓತ್ ಔತ್ 2 ತಕಾರಗಳನ್ನು ಹೇಳ್ತಾ ಇದ್ದಾರೆ. ತಕಾರ ಅಂತ, ತಕಾರ ಸಮೇತ ಪದಗಳು ಹೇಳಿದ್ದರೆ ಓತ್ ಔತ್. ಓತ್ ಔತ್ 2 ಸೇರಿಬಿಟ್ಟು ಓದೌತ್ ಆಗುತ್ತದೆ. ಅದಕ್ಕೆ ಷಷ್ಠಿ ದ್ವಿವಚನ ಮಾಡಿಬಿಟ್ಟು ಓದೌತೋಹ್ ಮಾಡಿದ. ಓದೌತೋಹೋಗಿ ಓಕಾರ ಔಕಾರಕ್ಕೆ ತಾತ ಏಕೆ ಸೇರಿಸಿದ್ದಾರೆ ಅಂದರೆ ತಪರಸ್ತತ್ಕಾಲಸ್ಯ. ಅದು ಮುಂದೆ ಇನ್ನೊಂದು 2 ಸೂತ್ರ ಬಿಟ್ಟು ಬರುತ್ತದೆ, ಆವಾಗ ಮತ್ತೆ ಹೇಳ್ತೀನಿ. ಈಗ ಸಂಕ್ಷಿಪ್ತವಾಗಿ ಹೇಳ್ತೀನಿ. ತಕಾರ ಏಕೆ? ಒಂದು ಅಕ್ಷರಕ್ಕೆ ತಾ ಸೇರಿಸಿದ್ದರೆ ಏನರ್ಥ ಅಂದರೆ ಅದೇ ತಗೋ, ಬೇರೆ ಅಕ್ಷರ ಬೇಡ. ಸಾಮಾನ್ಯವಾಗಿ ಏನಾಗ್ತದೆ, ಅಕಾರ ಅಂದರೆ ಏನಾಗುತ್ತದೆ? ಹ್ರಸ್ವ ದೀರ್ಘ 2 ಇರುತ್ತದೆ. ಆ ಅಂದರೆ ಆ 2 ಇರುತ್ತದೆ. ಅಲ್ಲಿ ಅತ್ತೆಂದು ಹೇಳಿದ್ದರೆ ಯಾವ ಅಕ್ಷರವನ್ನು ಹ್ರಸ್ವ ದೀರ್ಘ 2ರಲ್ಲಿ ಯಾವುದೇ ಒಂದು ತಗೊಂಡು ತಕಾರ ಸೇರಿಸಿಬಿಟ್ಟರೆ ಅತ್. ಅಂದರೆ ಅಕಾರ ಎಂದು ಹೇಳಿದ್ದರೆ ಹ್ರಸ್ವ ಅಕಾರವೇ ತಗೋ, ಎಲ್ಲ ಆಕಾರಗಳು ಬೇಡ ಎಂದರ್ಥ. ದೀರ್ಘ ಹೇಳಿಬಿಟ್ಟರೆ ಆತ್ ಎಂದು ಹೇಳಿಬಿಟ್ಟರೆ ದೀರ್ಘ ಅಕಾರವೇ. ಅಂದರೆ ಅಕಾರಕ್ಕೆ ಹ್ರಸ್ವ ದೀರ್ಘ 2 ಇದೆ, ಪ್ಲುತನೂ ಇದೆ. ಹ್ರಸ್ವ ದೀರ್ಘ ಪ್ಲುತ. ಹ್ರಸ್ವ ಅಂದರೆ ಆ, ದೀರ್ಘ ಅಂದರೆ ಆ, ಪ್ಲುತ ಅಂದರೆ ಆ ಸ್ವಲ್ಪ ದೀರ್ಘ. ಮೂರು ಮಾತ್ರಗಳಿರುವಂಥ ದೀರ್ಘ. ಅಂದರೆ ಅಚ್ಚುಗಳಿಗೆ ಹ್ರಸ್ವ ದೀರ್ಘ ಪ್ಲುತ ಇರುತ್ತದೆ. ಎಲ್ಲಕ್ಕಲ್ಲ, ಕೆಲವಕ್ಕೆ. ಅದು ನಾವು ಮೊದಲನೆಯ ಸಂಜ್ಞಾ ಪ್ರಕರಣದಲ್ಲಿ ಹೇಳಿದ್ದೀವಲ್ಲ. ಆ ಈ ಉ ಈ 3ಕ್ಕೆ 3 ಇವೆ. ರೂಕಿ 2 ಇದೆ, ಲೂಕಿ 2 ಇದೆ ಅಷ್ಟೇ. ಹ್ರಸ್ವ ದೀರ್ಘ ಮತ್ತು ಪ್ಲುತ ಇಲ್ಲ ಅದಕ್ಕೆ. ಅಂದರೆ ಆ ಈ ಉ ಈ 3 ಅಕ್ಷರಗಳಿಗೆ ಹ್ರಸ್ವ ದೀರ್ಘ ಪ್ಲುತ ಇದೆ. ಈಗ ಎ ಓ ಇವುಗಳಿಗೆ ಹ್ರಸ್ವ ದೀರ್ಘನೇ ಇದೆ, ಹ್ರಸ್ವ ಇಲ್ಲ. ಅದಕ್ಕೋಸ್ಕರ ಅಂದರೆ ಒಂದು ಅಕ್ಷರ ಹೇಳಿ ಆ ಹೇಳಿ ಅದಕ್ಕೆ ತಾ ಸೇರಿಸಿದ್ದರೆ ತಪರಹ. ತಪರಕ್ಕೆ ಅರ್ಥವೇನು? ತತ್ಕಾಲಸ್ಯ. ಅಂದರೆ ಅದು ಹ್ರಸ್ವವಿದ್ದರೆ ಹ್ರಸ್ವವೇ ತಗೋ, ತಾ ಸೇರಿಸಿಬಿಟ್ಟರೆ ವಿ ಆರ್ ಲಾಕಿಂಗ್. ಹ್ರಸ್ವಕ್ಕೆ ಹೇಳ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಅಕಾರ, ಆಲ್ ಅಕಾರಾಸ್.
ಹ್ರಸ್ವ ದೀರ್ಘಾಪ್ಲುತ ಮೂಡನ್ನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಆ ಎಂದು ಹೇಳಿಬಿಟ್ರೆ ಮೂರಾಗಿಬಿಡ್ತವೆ. ಮೂರನ್ನು ಯಾವುದನ್ನು ತಗೊಳ್ಳಬಹುದು. ಸಾಮಾನ್ಯವಾಗಿ ಆ ಹೇಳಿದ್ದರೆ ಹ್ರಸ್ವ ದೀರ್ಘಾಪ್ಲುತ ಮೂರು ತಗೊಳ್ಳಬಹುದು. ಮೂರು ತಗೊಳ್ಳಬೇಡ, ಒಂದೇ ತಗೋ, ಹ್ರಸ್ವವೇ ತಗೋ ಎಂದು ಹೇಳಿಬಿಟ್ಟರೆ ಹ್ರಸ್ವ ಹೇಳಿ ತಾ ಮಾಡಿಬಿಡು, ತಾ ಜೋಡಿಸಿಬಿಡು, ಅತ್ತೆಂದು ಹೇಳಿಬಿಟ್ಟರೆ ಲಾಕ್ ಆಗ್ತದೆ. ಹ್ರಸ್ವಕ್ಕೆ ಲಾಕ್. ಈಗ ಅಕಾರ ಅತ್ತೆಂದು ಹೇಳಿದರೆ ಅತ್ತೆ ಬರಬೇಕು, ಹ್ರಸ್ವ ಅಕಾರವೇ ಬರಬೇಕು. ದೀರ್ಘ ಬಂದರೆ ಹೊಂದಲ್ಲ, ನಿಯಮ ಅಪ್ಲೈ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಏದೈತೋಹ್, ಏತ್ ಔತ್, ಏದೈತೋಹ್, ಸಾರಿ ಓದೌತೋಹ್, ಏದೈತೋ ಅಲ್ಲ, ಓದೌತೋಹ್. ಓದೌತೋಹ್ ಅಂದರೆ ಓ ಔ ಹೇಳಿಬಿಟ್ಟರೆ ದೀರ್ಘವೇ ತಗೋ, ಬೇರೇದು ಬೇಡ ಎಂದರ್ಥ. ಹಾಂ, ಓದ್ ಔತ್ ಎರಡೇ ತಗೋ, ಬೇರೆ ಅಲ್ಲ ಎಂದು ಹೇಳುವುದಕ್ಕೆ. ಓದೌತೋಹೋ ಏನಾಗುತ್ತದೆ? ಅವ್ ಆವ್, ಏತೌ ಸ್ತಃ ವೃತ್ತಿ ಓದ್ತಾ ಇದ್ದೀನಿ. ಔ ಆವ್ ಅಂದರೆ ಎ ಓ ಸ್ಥಾನದಲ್ಲಿ ಅವ್ ಆವ್ ಬರುತ್ತವೆ. ಯಾವಾಗ? ಯಕಾರಾದಿ ಪ್ರತ್ಯಯ ಉಂಟಾದರೆ. ಯಕಾರವು ಪ್ರಾರಂಭದಲ್ಲಿರುವಂಥ ಪ್ರತ್ಯಯ. ಉದಾಹರಣೆಗೆ ಈ ಪ್ರತ್ಯಯಗಳು ನಾವು ಓದಲಿಲ್ಲ. ಕೆಲವು ಕೃತ್ ಪ್ರತ್ಯಯಗಳಿವೆ, ಕೆಲವು ಸುಪ್ರತ್ಯಯಗಳಿವೆ, ಕೆಲವು ಪ್ರತ್ಯಯಗಳು 4 ಬಗೆ ಇರುತ್ತವೆ. ಸುಪ್ರತ್ಯಯ ಸ್ವಲ್ಪ ಸಂಸ್ಕೃತ ಗೊತ್ತಿರುವವರಿಗೆ, ಇಲ್ಲದಿದ್ದರಿಗೆ ಸುಮ್ಮನೆ ಕೇಳಿ ನಂತರ ಬರುತ್ತದೆ. ಗೊತ್ತಿರುವವರಿಗೆ ಸುಪ್ರತ್ಯಯ, ತಿಂಗ್ ಪ್ರತ್ಯಯ, ಕೃತ್ ಪ್ರತ್ಯಯ, ತದ್ದಿತ ಪ್ರತ್ಯಯ. ಇನ್ನು ಸ್ತ್ರೀ ಪ್ರತ್ಯಯ 5ನೇದು ಇದೆ. 5ನೇದು ಇದೆ. 5 ಬಗೆಯಾದ ಪ್ರತ್ಯಯಗಳು. ಆದರೆ ಇಲ್ಲಿ ಆ ಪ್ರತ್ಯಯ ಹೇಗಿರಬೇಕು? ಯಕಾರವು ಆದಿಯಲ್ಲಿರುವ ಪ್ರತ್ಯಯ. ಉದಾಹರಣೆಗೆ ಯಂ, ಯತ್, ಯಂ, ಯಂ ಯನ್, ಯಂ ಯತ್ ಈ ಪ್ರತ್ಯಯಕ್ಕೂ ಆದಿಯಲ್ಲಿ ಯಕಾರವಿದೆ. ಅಂದರೆ ಯಕಾರವು ಆದಿಯಲ್ಲಿರುವ ಪ್ರತ್ಯಯ ಬಂದರೆ ಓ ಶಬ್ದಕ್ಕೆ ಉದಾಹರಣೆ ನೋಡು. ನ ಎಂದಂತೆ ಗೋ ಉದಾಹರಣೆ ತಗೋ. ಗೋ ಯಂ, ಗೋ ಅಂದರೆ ಹಸು, ಗೋ ಅಂದರೆ ಹಸು. ಯಂ ಎನ್ನುವುದು ಪ್ರತ್ಯಯ. ಗೋ ಪ್ಲಸ್ ಯಂ ಏನಾಗುತ್ತದೆ? ಓ ಓಕಾರ. ಯಂ ಎನ್ನುವುದು ಯಾವುದು? ಯಕಾರವು ಆರಂಭದಲ್ಲಿರುವ ಪ್ರತ್ಯಯ. ಈ 2 ಸೇರಿಸಿಕೊಂಡರೆ ಏನಾಗುತ್ತದೆ? ಅವಾದೇಶ ಬರುತ್ತದೆ. ಗೋ ಶಬ್ದಕ್ಕೆ ಅವಾದೇಶ ಬರುತ್ತದೆ, ಗವ್ ಆಗುತ್ತದೆ. ಗೋ ಗವ್ ಆಗುತ್ತದೆ. ಗವ್, ಗೋ ಗವ್ ಆದಾಗ ಯಂ ಸೇರಿಸಿಬಿಟ್ಟರೆ ಗವ್ಯಂ. ಗೋಕ್ಕೆ ಸಂಬಂಧಪಟ್ಟಿದ್ದು ಅರ್ಥವೇನು? ಗೋಕ್ಕೆ ಸಂಬಂಧಪಟ್ಟಿದ್ದು ಗವ್ಯಂ. ಪಂಚಗವ್ಯಂ ಹೇಳ್ತಾರಲ್ಲ. ಹಸುವಿನಿಂದ ಹಸುವಿನಿಂದ ಉತ್ಪತ್ತಿಯಾಗಿದ್ದು ಯಾವುದು? ಹಾಲು, ಇನ್ನೇನು ಮೊಸರು. ಹಾಲು, ಮೊಸರು, ಇನ್ನೇನೆಂದರೆ ತುಪ್ಪ, ದೆನ್ ಮೂತ್ರ ಆ್ಯಂಡ್ ಮಯ. ಗೋಮೂತ್ರ, ಗೋಮಯ, ಈ 5 ಸೇರಿಸಿಬಿಟ್ಟು ಪಂಚಗವ್ಯಂ ಹೇಳ್ತೀವಿ. ಗವ್ಯಂ ಅಂದರೆ ಗೋನಿಂದ ಹುಟ್ಟಿದ್ದು ಗವ್ಯಂ. ಗೋನಿಂದ ನಮಗೆ ಉಪಲಬ್ಧವಾಗಿದ್ದು ಸಿಕ್ಕಿದ್ದು ಗವ್ಯಂ ಅಲ್ಲವೇ? ಗೋನಿಂದ ಸಿಕ್ಕಿದ್ದು ಗವ್ಯಂ. ಇಲ್ಲಿ ಗೋ ಪದ ಇದೆ, ಯಂ ಪ್ರತ್ಯಯ ಇದೆ. ಇಲ್ಲಿ ಇದಕ್ಕೆ ಓ ಸ್ಥಾನದಲ್ಲಿ ಅವ ಆದೇಶ ಬಂದು ಗೋ ಗವ್ ಆಗಿ ಯಂ ಸೇರಿಸಿಬಿಟ್ಟು ಗೋ ಗವ್ ಯಂ ಗವ್ಯಂ. ಸಂದೇಹ ಬರುತ್ತದೆ, ಸಂಧಿ ಮೊದಲೇ ಹೇಳಿದ್ದರಲ್ಲ ಮತ್ತೆ ಹೇಳುವುದೇಕೆ ಅಂದರೆ ಸಂಧಿ ನಿಯಮ ಏನಿತ್ತು ಅದಕ್ಕಿದಕ್ಕೆ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಇದು ಎಕ್ಸೆಪ್ಷನ್ ಎಂದು ಹೇಳಬೇಕಾಯಿತು. ಅಪವಾದ ಎಂದು ಏಕೆ ಹೇಳಬೇಕಾಯಿತಂದರೆ ಗೋ ಗೋ ಒಪ್ಕೊಂಡರಲ್ಲಿ ಏಚಃ ಅಯವಾಯಾವಹ ಅಚಿಪರೆ ಎಂದು ಹೇಳಿದ್ದಾರೆ. ಅಚ್ಚು ಪರವಾದರೆ, ಸ್ವರವು ಪರವಾದರೆ ಓಕೆ ಅವ ಹಾಗೆ ಬಿಡ್ತದೆ. ಆದರೆ ಇಲ್ಲಿ ಎಂ ಪ್ರತ್ಯಯ, ಗೋಕಿ ಎಂ ಪ್ರತ್ಯಯ ಸೇರಿಸಿದ್ದೀವಿ. ಎಂ ಅಚ್ಚಲ್ಲವಲ್ಲ. ಅಂದರೆ ಅಚ್ಚು ಅಲ್ಲದಿದ್ದರೂ ಗೋಕಿ ಎಂ ಪ್ರತ್ಯಯ ಸೇರಿಕೊಂಡರೆ ಅದು ಅಚ್ಚುನಿಂದ ಶುರುವಾಗಿದ್ದು ಆಗದಿದ್ದರೂ ಯಕಾರಾದಿ ಪ್ರತ್ಯಯವಾಗಿದ್ದರೆ ಇಲ್ಲಿ ಮಾತ್ರ ಗವಾದೇಶ ಅವಾದೇಶ ಬರುತ್ತದೆ. ಇದು ಎಕ್ಸೆಪ್ಷನ್. ಅದಕ್ಕೋಸ್ಕರ ಹೇಳಬೇಕಾಯಿತು. ಪಾಣಿನಿ ಸ್ಪೆಷಲ್ ಆಗಿ ಹೇಳಿದ್ದಾರೆ ವಾಂತೋ ಯಿ ಪ್ರತ್ಯಯೇ ಎಂದು ಸೂತ್ರದಲ್ಲಿ. ಅಂದರೆ ಇದು ಅಚ್ಚಲ್ಲ, ಅಚ್ಚು ಪರವಾಗಿಲ್ಲ, ಯಕಾರಾದಿ ಪ್ರತ್ಯಯ ಪರವಾಗಿದೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಇದನ್ನು ಹೇಳಬೇಕಾಯಿತು. ಗೋ ಪ್ಲಸ್ ಎಂ, ಗವ್ ಎಂ ಗವ್ಯಂ. ಗೋವಿನಿಂದ ಹುಟ್ಟಿದ್ದು ಅದು ಹಾಲು ಗವ್ಯಂ ಆಗಬಹುದು, ಮೊಸರು ಗವ್ಯಂ ಆಗಬಹುದು, ತುಪ್ಪ ಆಗಬಹುದು, ಮೂತ್ರ ಆಗಬಹುದು, ಅಥವಾ ಏನದು ಮಯ ಆಗಬಹುದು.
ಅದರಿಂದ ಗವ್ಯಂ ಪಂಚಗವ್ಯಂ ಆಯಿತು. ಈಗ ಮುಂದಿನ ಉದಾಹರಣ ಓಕಿ ಉದಾಹರಣ ಆಯಿತು. ಔಕಿ ಉದಾಹರಣ ಓ ಔ ಎಂದು ಹೇಳಿದ್ದಾರಲ್ಲ, ಔಕಿ ಉದಾಹರಣವೇನು? ನಾವ್ಯಂ. ನಾವ್ಯಂ ನಾವ್ಯಂ ಅಂದರೆ ನೌ. ನೌ ಅಂದರೆ ನೌಕಾ. ನೌ ನೌ ಅಂದರೆ ಸಾಕು ನೌಕಾ. ನೌಕಾ ಹೇಳಬಹುದು, ನೌ ಹೇಳಬಹುದು. ಸಂಸ್ಕೃತಕ್ಕೆ ನೌ. ನೌ ಪದವೇ ಅಕ ಸೇರಿಸಿಬಿಟ್ಟರೆ ನೌಕಿ ಅಕ ಸೇರಿಸು, ನೌ ನಾವ್ ಆಗುತ್ತದೆ. ನೌಕಿ ಅಕ ಸೇರಿಸಿಬಿಟ್ಟರೆ ನೌ ನಾವ, ಇದೇ ಸಂಧಿ ಯಚೋಯವಾಯಾವ. ಅವು ಜಾಗದಲ್ಲಿ ಆವ, ಇದು ಬೇರೆ ಉದಾಹರಣೆ ಇಲ್ಲಿಲ್ಲ, ಲಘು ಹೇಳಲಿಲ್ಲ, ಸುಮ್ಮನೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಇದು ನೋಡಬೇಡಿ, ಎಕ್ಸ್ಟ್ರಾ ಉದಾಹರಣೆ ಹೇಳ್ತಾ ಇದ್ದೇನೆ. ನೌಕಿ ಆವ ಆಗುತ್ತದೆ, ಅಕ ಸೇರಿಸಿಬಿಟ್ಟರೆ ನಾವಿಕಃ. ನಾವಿಕಾ ದಲ ಹೇಳ್ತೀವಲ್ಲ ನಮ್ಮ ಸಿ, ನಾವಿಕಾ. ನೌ ಅಂದರೆ ನೌಕಾ, ನಾವಿಕಾ. ಈ ನೌನಿಂದಲೇ ಬರುತ್ತದೆ ನೋಡಿ. ನಮ್ಮ ಭಾರತೀಯ ಪದಗಳೆಲ್ಲ ಸಂಸ್ಕೃತದಿಂದಲೇ ಬಂದಿದೆ. ಸಂಸ್ಕೃತ ಕಲಿತುಕೊಂಡರೆ ಆಶ್ಚರ್ಯವಾಗ್ತದೆ. ನಮ್ಮ ಭಾರತೀಯ ಭಾಷೆಗಳಲ್ಲಿ ಹಿಂದಿ, ಮರಾಠಿ, ತೆಲುಗು, ಕನ್ನಡ, ಎಷ್ಟೋ ಮಲಯಾಳ ಈ ಪದಗಳೆಲ್ಲ ಇವೆ. ಇವೆಲ್ಲ ಇಲ್ಲಿಂದ ಬಂದಿದೆಯಾ? ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ. ಅಂದರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಸಂಸ್ಕೃತ ಪದಗಳು ನಾವು ಬಳಸ್ತಾನೇ ಇದ್ದೀವಿ, ನಮಗೆ ಗೊತ್ತೇ ಇಲ್ಲ ಇದು ಸಂಸ್ಕೃತ ಪದ ಎಂದು ಗೊತ್ತಿಲ್ಲ. ನಾವು ಕಲಿಯುವಾಗ ಅನಿಸುತ್ತೆ ಅಯ್ಯೋ ಇದೆಲ್ಲ ಗೊತ್ತೇ ಇದೆ ನಮಗೆ, ಇವೆಲ್ಲ ಸಂಸ್ಕೃತ ಪದಗಳೇ. ನೌ ಅಂದರೆ ಅದು ನಾವಿಕಃ, ನೌಕಾ. ನೌ ಎಂದರೂ ನೌ ಇಷ್ಟು ಹೇಳಿದ್ದರೂ ನೌಕಾ ಆಗುತ್ತದೆ, ನೌ ಮಾತ್ರ ಹೇಳಿದ್ದರೂ ನೌಕಾ. ನೌ ಶಬ್ದಕ್ಕೆ ಯಂ ಪ್ರತ್ಯಯ. ಈಗ ಲಘುಕಿ ಬನ್ನಿ. ನೌಕಿ ಯಂ ಪ್ರತ್ಯಯ. ನಿಯಮ ಏನಿತ್ತು ಸೂತ್ರದಲ್ಲಿ? ಈ ಪ್ರತ್ಯಯೇ ಯಕಾರಾದಿ ಪ್ರತ್ಯಯೇ ಪರೇ. ನೌ ಶಬ್ದಕ್ಕೆ ಯಕಾರಾದಿ ಪ್ರತ್ಯಯ ಯಾವುದು? ಯಂ. ಯಂ ಎನ್ನುವುದು ಯಕಾರಾದಿ ಪ್ರತ್ಯಯ. ಈಗ ಊಹಿಸ್ಕೊಂಡು ನೌ ಪ್ಲಸ್ ಯಂ. ನೌ ಅಂದರೆ ನೌಕಾ, ಯಂ ಅಂದ್ರೇನು? ನೌಕದಿಂದ ಹೋಗತಕ್ಕದ್ದು, ಅಂದರೆ ನೌಕದಿಂದ ತರಿಸತಕ್ಕದ್ದು, ಅಂದರೆ ನೌಕಯ ತರಣೀಯಂ ಎಂದರ್ಥ. ಆ ಅರ್ಥದಲ್ಲಿ ಈ ಯಾ ಪ್ರತ್ಯಯ ಬರುತ್ತದೆ. ಆಯಿತು, ಮೊದಲು ಸಂಧಿ ಮಾಡಿಬಿಡೋಣ, ಸಂಧಿ ಕಾರ್ಯ ಮಾಡೋಣ. ಔಗ್ ನಂತರ ಯಕಾರಾದಿ ಪ್ರತ್ಯಯ ಬಂದರೆ ಏನಾಗುತ್ತದೆ? ಔಗಿ ಆವ ಆಗುತ್ತದೆ. ನಾವ ಯಂ, ನಾವ್ಯಂ. ಗೋ ಶಬ್ದಕ್ಕೆ ಯಂ ಬಂದರೆ ಗವ್ಯಂ ಆಯಿತು. ಏಕೆ? ಅಲ್ಲಿ ಅವ್ ಆದೇಶ, ಇಲ್ಲಿ ಆವ ಆದೇಶ, ದೀರ್ಘಾದೇಶ. ಅದರಿಂದ ನಾವ್ಯಂ ಆಯಿತಾ? ಅರ್ಥವೇನು? ನೌಕಯ ತರಣೀಯಂ. ನೌಕಯ ತರಣೀಯ ನದಿ, ನೌಕದಿಂದ ತರಿಸತಕ್ಕಂಥ ಸರೋವರ, ಕೆರೆ. ನೌಕದಿಂದಲೇ ತರಿಸತಕ್ಕದ್ದು, ನಡ್ಕೊಂಡು ತರಿಸಕ್ಕಾಗಲ್ಲ, ನೀರು ಆಳವಾಗಿದೆ. ಅದರಿಂದ ನೌಕದಿಂದಲೇ ತರಿಸತಕ್ಕದ್ದಾದರೆ ನಾವ್ಯಂ ಹೇಳ್ತೀರಿ. ನಾವ್ಯಂ ಸರೋವರಂ, ನಾವ್ಯಂ ಸರೋವರ. ಹಾಗೆ ನಾವ್ಯಂ ಸರೋವರಂ ಹಾಗೆ ಅಂದರೆ ಇಲ್ಲಿ ಓಕಿ ಅವ್ವ ಆಯಿತು, ಅದಕ್ಕೆ ಉದಾಹರಣ ಗವ್ಯಂ. ಔಕಿ ಆವ್ ಆಯಿತು, ನಾವ್ಯಂ. ಇದು ಏಕೆ ತಂದರು ಅಂದರೆ ಇದು ಯಕಾರಾದಿ ಪ್ರತ್ಯಯ ಇದೆ. ಅಲ್ಲಿ ಏನಿದೆ ಸೂತ್ರದಲ್ಲಿ? ಅಚಿಪರೇ. ಇದು ಅಚ್ಚುಪರವಲ್ಲ, ಯಕಾರಾದಿ ಪ್ರತ್ಯಯ ಪರ, ಆದರೂ ಅಬಾದೇಶ ಬರುತ್ತದೆ. ಅದಕ್ಕೋಸ್ಕರ ಇದು ಎಕ್ಸೆಪ್ಷನ್ ನಿಯಮ, ಅದರಿಂದ ಇಲ್ಲಿ ಹೇಳಿಬಿಟ್ಟರು. ಆಯಿತಾ? ಸೊ ಇದರಲ್ಲಿ ಇದು ವಾಂತೋ ಈ ಪ್ರತ್ಯಯ ಎನ್ನುವುದು ಸೂತ್ರದ ಅರ್ಥ ಆಯಿತು. ಇದನ್ನು ನಾವು ಎಕ್ಸೆಪ್ಷನ್ ಆಯಿತು. ಮೊದಲು ಸೂತ್ರ, ಮೇನ್ ಸೂತ್ರ ಮುಖ್ಯವು ವಾಂತೋ ಈ ಪ್ರತ್ಯಯ. ಏಚೋಯ ವಾಯಾವ, ಏಚೋಯ ವಾಯಾವ. ಯಥಾಸಂಖ್ಯ ಮನುದೇಶ ಸಮಾನಂ, ಅದು ಪರಿಭಾಷಾ. ಪರಿಭಾಷಾ ಅಂದರೆ ಅಪ್ಲಿಕೇಶನ್. ಪರಿಭಾಷಾ ಅಂದರೆ ಸೂತ್ರಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ಹೇಳುವ ನಿಯಮಗಳನ್ನು ಹೇಳ್ತದೆ. ಸೂತ್ರಗಳನ್ನು, ಸೂತ್ರಸ್ಥ ಪದಗಳನ್ನು ಹೇಗೆ ಬಳಸಬೇಕು ಎನ್ನುವುದು ಸೂತ್ರದ ಅಪ್ಲಿಕೇಶನ್ ಹೇಳುವ ಸೂತ್ರಗಳನ್ನು ಪರಿಭಾಷಾ ಸೂತ್ರಗಳು ಹೇಳ್ತೀವಿ. ಸಂಜ್ಞೆಯನ್ನು ಹೇಳುವ ಸೂತ್ರಗಳನ್ನು ಸಂಜ್ಞಾಸೂತ್ರ ಹೇಳ್ತೀವಿ. ಇದು ವಿಧಿ ಸೂತ್ರ. ಏಚ್ ಸ್ಥಾನದಲ್ಲಿ ಅಚ್ಚುಪರವಾದರೆ ಅಯವಾಯಾವ ಎಂದು ಇದು ವಿಧಿ ಸೂತ್ರ. ಈಗ ಮಿಕ್ಕದಿದೆ ನೋಡಿ, ಇದು ಎಕ್ಸ್ಟೆನ್ಷನ್ ಸೂತ್ರ, ಅತಿದೇಶ ಸೂತ್ರ. ವಾಂತೋ ಈ ಪ್ರತ್ಯಯ ಇದು ಅಪವಾದ, ಇದು ಅಪವಾದ ಸೂತ್ರ. ಅದರಿಂದ ಎಕ್ಸ್ಟೆನ್ಷನ್ ಸೂತ್ರ ಹೇಳಬಹುದು, ಅತಿದೇಶ ಸೂತ್ರ, ಅಪವಾದ ಸೂತ್ರ. ಆಯಿತಾ? ಈಗ ಇನ್ನೊಂದು ಪದ ಹೇಳಿಬಿಟ್ಟು ಇವತ್ತಿನ ಪಾಠ ಮುಗಿಸ್ತೀನಿ. ಬಂದಿದೆ ಇದು ಏನಂದರೆ ಒಂದು ವಾರ್ತಿಕ ಹೇಳ್ತಾರೆ. ವಾರ್ತಿಕ ಅಂದರೆ ನಾನು ನಿನ್ನ ಹೇಳಿದೆ
ಪಾಣಿನಿ ಸೂತ್ರಗಳು ಬರೆದ ನಂತರ ಕಾತ್ಯಾಯನ ಒಬ್ಬ ಮುನಿ ಬಂದು ಅವರೇನು ಮಾಡಿದ್ದಾರೆ ಅಂದರೆ ಪಾಣಿನಿ ಪ್ರಪಂಚದಲ್ಲಿ ಅಂದರೆ ಪಂಡಿತರಲ್ಲಿ, ವಿದ್ವಾಂಸರಲ್ಲಿ, ಶಾಸ್ತ್ರಗಳಲ್ಲಿ ಬಳಕೆಯಲ್ಲಿರುವ ಪದಗಳಿಗೆ ನಿಯಮಗಳು ಮಾಡಿ ಕೆಲವು ಪದಗಳು ಬಿಟ್ಟು ಹೋಗಿರುವ ಪದಗಳಿವೆ. ಅವು ಪಾಪ ದೊಡ್ಡ ವಿದ್ವಾಂಸನೇ ಕಾತ್ಯಾಯನ. ಅವರೇ ಸ್ವತಂತ್ರ ಪುಸ್ತಕ ಬರೆಯಬಹುದಿತ್ತು. ಅವರು ವಿನಯ ನೋಡಿ, ಇವರು ಬರೆದಿದ್ದಿದೆ ಮತ್ತೆ ನಾನು ಸ್ವತಂತ್ರ ಬರೆಯುವುದೇಕೆ, ಇವರಲ್ಲೇ ಏನಾದರೂ ಬಿಟ್ಟು ಹೋಗಿದ್ದಿದ್ದರೆ ಸಪ್ಲಿಮೆಂಟ್ ಮಾಡ್ತೀನಿ ಅಂದರು. ವಾರ್ತಿಕ ಅಂದರೆ ಏನಂದರೆ ಸಪ್ಲಿಮೆಂಟು, ಕೆಲವು ಕರೆಕ್ಷನ್ಸ್, ಕೆಲವು ಸಪ್ಲಿಮೆಂಟ್, ಕೆಲವು ಆಧುನಿಕ ಭಾಷೆಯಲ್ಲಿ ಹೇಳಬೇಕಾದರೆ ಇಂಪ್ರೂವ್ಮೆಂಟ್ ಅಂತ ಅರ್ಥ. ಎನ್ಲಾರ್ಜ್ಡ್ ಆ್ಯಂಡ್ ಏನು ಹೇಳ್ತಾರೆ ನೋಡಿ, ಎನ್ಲಾರ್ಜ್ಡ್ ಆ್ಯಂಡ್ ಇಂಪ್ರೂವ್ಡ್ ವರ್ಷನ್, ಇಂಪ್ರೂವ್ಮೆಂಟ್ ಆ್ಯಂಡ್ ಎನ್ಲಾರ್ಜ್ಮೆಂಟ್. ಎಡಿಟರ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದ, ಸ್ವಲ್ಪ ಎಕ್ಸ್ಟ್ರಾ ಸಪ್ಲಿಮೆಂಟ್ ಮಾಡಿದ ಯಾರು? ಕಾತ್ಯಾಯನ, ವಾರ್ತಿಕಕಾರರು. ಅವರು ಒಂದು ವಾರ್ತಿಕ ಹೇಳ್ತಾರೆ, ಇದೇ ಸೂತ್ರಕ್ಕೆ ಸಂಬಂಧಪಟ್ಟ ವಾರ್ತಿಕ. ಅಧ್ವಪರಿಮಾಣೇಚ ಎಂದು ಅಂದರೆ ಅಧ್ವ ಅಂದರೆ ದಾರಿ, ಅಧ್ವನ್ ಎಂದು ನಕಾರಾಂತ ಪದ ಅದು. ಅಧ್ವಾನವು ಅಧ್ವಾನಃ ಯಾರಿಗೆ ಗೊತ್ತಿದೆಯೋ ಅದು, ಇಲ್ಲದಿದ್ದರೆ ಸುಮ್ಮನೆ ಬಿಡಿ, ನಂತರ ಬರುತ್ತದೆ. ಯಾವುದು ನಿಮಗೆ ಅರ್ಥವಾಗದೆ ಹೊಸದಿರುತ್ತದೋ ಸುಮ್ಮನೆ ಕೇಳಿ ಬಿಟ್ಟು ಬಿಡಿ, ಮತ್ತೊಂದು ಸಲ ಬಂದಾಗ ವಿಸ್ತಾರವ. ಅಧ್ವನ್ ಎಂಬುದು ನಕಾರಾಂತ ಪದ. ಅಧ್ವಾನವು ಅಧ್ವಾನಃ ಅದು. ಅಧ್ವ ನಕಾರ ಲೋಪವಾಗುತ್ತದೆ, ಸಮಾಸ. ಅಧ್ವ ಪರಿಮಾಣ. ಅಧ್ವ ಅಂದರೆ ದಾರಿ, ಪರಿಮಾಣ ಅಂದರೆ ಲೆಂತ್, ಅಂದರೆ ದಾರಿಯ ಉದ್ದ ಎಷ್ಟು ಉದ್ದ ಇದೆಯೋ, ದಾರಿಯ ಉದ್ದವನ್ನು ಅಂದರೆ ಮಾರ್ಗದ ಪರಿಮಾಣ ಅಂದರೆ ಇಷ್ಟು ಅಂದರೆ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, ಯಾವುದೇ ಒಂದು ಅಳತೆ. ಪರಿಮಾಣ ಅಂದರೆ ಒಂದು ಅಳತೆ. ಮಾರ್ಗದ ಅಳತೆಯನ್ನು ಹೇಳುವ ಪದ ಇದ್ದರೆ ಅದಕ್ಕೆ ಅದು ಪರವಾದರೆ ಅಧ್ವ ಪರಿಮಾಣ ಅಂದ್ರೇನು? ಓಕಾರಕ್ಕೆ ಔಕಾರಕ್ಕೆ ಮಾರ್ಗದ ಪರಿಮಾಣವನ್ನು ಹೇಳುವ ಪದ ಯಕಾರಾದಿಪದ. ಅದು ಯಕಾರಾದಿಪದ. ಯಕಾರವು ಆದಿಯಲ್ಲಿರಬೇಕು. ಅದು ಪರಿಮಾಣವನ್ನು, ಮಾರ್ಗದ ಪರಿಮಾಣವನ್ನು ಹೇಳುವ ಪದ. ಯೂತಿ ಎಂದು ಒಂದು ಪದ ಇದೆ. ಯೂತಿ ಅಂದರೇನು? 2 ಕೋಸುಗಳು, ಕ್ರೋಶದ್ವಯಂ ಎಂದು ಹೇಳುತ್ತಾರೆ ಸಂಸ್ಕೃತದಲ್ಲಿ. ಪೂರ್ವಕಾಲದಲ್ಲಿ ಕೋಸು ಹೇಳುತ್ತಿದ್ದರು. ಕೋಸು ಅಂದರೆ 2 ಮೈಲು ಎಂದು ಹೇಳ್ತಾರೆ. ಕೋಸು, ಪೂರ್ವಕಾಲದಲ್ಲಿ ಕೋಸು ಲೆಕ್ಕ ಇತ್ತು. ನಾನು ಚಿಕ್ಕನಾಗಿರುವಾಗ ಹಳ್ಳಿಯಲ್ಲಿ ಕೋಸೇ ಹೇಳ್ತಿದ್ವಿ. ಈ ಮೈಲು ನಾವು ಬಳಸ್ತಾನೆ ಇರಲಿಲ್ಲ. ಕಿಲೋಮೀಟ್ರ್ ನಮಗೆ ಗೊತ್ತೇ ಇಲ್ಲ ಆ ಕಾಲದಲ್ಲಿ. ಯಾವುದೋ ಪುಸ್ತಕದಲ್ಲೇ ಕಿಲೋಮೀಟ್ರ್ ಅಂದರೆ ಕೇಳುವುದು, ನಮಗೆ ಕಿಲೋಮೀಟ್ರ್ ಗೊತ್ತೇ ಇಲ್ಲ. ಎಲ್ಲವೂ ನಾವು ಕೋಸೆಂದೇ ಹೇಳುವುದು ಹಳ್ಳಿ ಜನರು. ಈಗಲೂ ಕೆಲವರು ಹೇಳುತ್ತಿರಬಹುದು. ಕೋಸು, 1 ಕೋಸಿದೆ, 2 ಕೋಸಿದೆ. ಕ್ರೋಶ ಅಂದರೆ ಆಧುನಿಕ ಲೆಕ್ಕಕ್ಕೆ ಅನುಗುಣವಾಗಿ 1.5 ಕಿಲೋಮೀಟರ್, 1.5 ಮೀಟರ್ ಮೈಲ್ಗಳಾಗುತ್ತದಂತೆ. ಸುಮಾರು 3 ಕಿಲೋಮೀಟರ್ ಆಗಬಹುದು ಅನಿಸುತ್ತದೆ. ಆ ಕಾಲದಲ್ಲಿ 5 ಕಿಲೋಮೀಟರ್ ಲೆಕ್ಕನೇ ಅಲ್ಲ. ಸುಮ್ಮನೆ ಇಲ್ಲಿ ಹೋಗಿ ಹೀಗೆ ಬರ್ತಿದ್ವಿ, ನಡ್ಕೊಂಡು ಹೋಗ್ತಿದ್ವಿ. ಸುಮ್ಮನೆ 5 ಕಿಲೋಮೀಟ್ರ್ ಸುಮ್ಮನೆ ಈಗ ಹೋಗೋದು ಬರೋದು, ಒಂದೂವರೆ ಗಂಟೆ 2 ಗಂಟೆಗೆ ನಡ್ಕೊಂಡು ಹೋಗೋದು, ಮತ್ತು 2 ಗಂಟೆಗೆ ಬಂದು ಬಿಡೋದು ಅಷ್ಟೇ. ಸುಮ್ಮನೆ ನಡ್ಕೊಂಡು ಬಂದು ಬಿಡೋದು. ಆಯಿತು. ಸೊ ಯೂತಿ ಅಂದರೆ ಅಧ್ವ ಪರಿಮಾಣ ಅಂದರೆ 2 ಕೋಸುಗಳು. ಯೂತಿ ಅಂದರೆ 2 ಕೋಸುಗಳು. ಒಂದು ನಿಮಿಷ, ನನಗೆ ಗವ್ಯೂತಿ 3ನೇದು. ಯೂತಿ ಅಂದರೆ 2, ಗೋ ಅಂದರೆ ಮಾರ್ಗ ಕಿ 2, ಯೂತಿ ಅಂದರೆ 2 ಆಗುತ್ತವೆ. ಗೋ ಅಂದರೆ ದಾರಿಯನ್ನು ಅಳತೆ ಮಾಡುವಂಥದ್ದು 2 ಕೋಸುಗಳು. ಗೋ ಶಬ್ದಕ್ಕೆ ಯೂತಿ ಪದವು ಪರವಾದರೆ ಅದಕ್ಕೆ ಅವ್ವಾದೇಶ ಬರುತ್ತದೆ. ಏಕೆ? ಇದು ಮಾರ್ಗದ ಪರಿಮಾಣವನ್ನು ಹೇಳುತ್ತಾ ಇದೆ. ಅದರಿಂದ ಗವ್ಯೂತಿ ಕ್ರೋಶದ್ವಯಂ. ಗವ್ಯೂತಿ ಒಟ್ಟು ಪದಕ್ಕೆ ಅರ್ಥ 2 ಕೋಸುಗಳು. ಯೂತಿ ಅಂದರೆ 2. ಗೋ ವ್ಯೂತಿ ಗವ್ಯೂತಿ ಅಂದರೆ 2 ಕೋಸುಗಳು ಎಂದು ಲೆಕ್ಕ. ಆಯಿತಾ? ಅಂದರೆ ಇಲ್ಲಿ ಯೂತಿ ಎನ್ನುವುದು ಯಕಾರ. ಇದು ನೋಡಿ ಅಚ್ಚಲ್ಲ, ಅಚ್ಚುಪರೆ ಎಂದು ಮೊದಲು ಹೇಳಿದ್ದೀವಿ. ಇದು ಅಚ್ಚಲ್ಲ. ದೆನ್ ಯಕಾರಾದಿ ಪ್ರತ್ಯಯವ ಅಂದರೆ ಯೂತಿ ಎನ್ನುವುದು ಪ್ರತ್ಯಯವಲ್ಲ, ಅದೊಂದು ಪದ, ಅದು ಪ್ರತ್ಯಯವಲ್ಲ, ಅದೊಂದು ಶಬ್ದ. ಯಕಾರಾದಿ ಶಬ್ದವೇ ಹೊರತು ಅದು ಪ್ರತ್ಯಯವಲ್ಲ. ಅದರಿಂದ ಅಚ್ಚಿ ಎಂಬುದು ಅದೇನು ಏಚೋಯವಾಯಾವ ಸೂತ್ರ ಹೊಂದಲ್ಲ. ಏಕೆ ಅಂದರೆ ಅಚ್ಚಿಲ್ಲ. ದೆನ್ ವಾಂತೋ ಈ ಪ್ರತ್ಯಯ ಹೊಂದಲ್ಲ. ಏಕೆಂದರೆ ಅದು ಯಕಾರಾದಿ ಪ್ರತ್ಯಯ ಅಲ್ಲ.
ಆದರೆ ಭಾಷೆಯಲ್ಲಿ ಗವ್ಯೂತಿ ಎನ್ನುವುದು ಅವಾದೇಶ ಕಂಡು ಬರ್ತಾ ಇದೆ. ಭಾಷೆಯಲ್ಲಿ ಪಂಡಿತರು ವಿದ್ವಾಂಸರು ಎಲ್ಲರೂ ಬಳಸ್ತಾ ಇದ್ದಾರೆ, ಗವ್ಯೂತಿ ಪದ ಬಳಸ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾತ್ಯಾಯನ ಹುಡುಕಿ ಅಯ್ಯೋ ಇಲ್ಲಿ ಪದ ಪ್ರಯೋಗ ಇದೆ, ಗೋ ಶಬ್ದಕ್ಕೆ ಅವಾದೇಶ ಇದೆ, ಅದು ಯಕಾರಾದಿ ಪ್ರತ್ಯಯವಲ್ಲ, ಯಕಾರಾದಿ ಪದ ಅಷ್ಟೇ. ಅದರಿಂದ ಗೋ ಯೂತಿ ಯಕಾರಾದಿ ಪ್ರತ್ಯಯ ಇದೆ, ಯಕಾರಾದಿ ಪದ ಇದೆ. ಅದರಿಂದ ಗೋ ಪ್ಲಸ್ ಯೂತಿ ಗವ್ ಆದೇಶ ಬಂದು ಯೂತಿ ಸೇರಿಕೊಳ್ತದೆ, ಗವ್ಯೂತಿ. ಆಯಿತಾ? ಸೊ 2 ಸೂತ್ರಗಳು, 1 ವಾರ್ತಿಕ, 3 ಸೂತ್ರಗಳು, 2 ವಾರ್ತಿಕ ಕಲ್ತ್ಕೊಂಡರೆ ಆಯಿತು. ಇವತ್ತು ಸಾಕು. ಅಯ್ಯೋ ತುಂಬ ಟೈಮ್ ತಗೊಂಡಿದ್ದೀವಿ. ನಾನು ಅಂದ್ಕೊಂಡೆ ಅರ್ಧ ಗಂಟೆನೇ ಅಂದ್ಕೊಂಡೆ, ಹೆಚ್ಚಾಯಿತು, ಸಾಕು. ನಾನು ನಿಮಗೆ ಹೆಚ್ಚು ಕೇಳಿದ್ದರೂ ನಿಮಗೂ ಟೈಮ್ ಬೇಕಲ್ಲವೇ? ಅದರಿಂದ ನಾನು ಸಾಮಾನ್ಯವಾಗಿ 30 ನಿಮಿಷ, 25ನಿಂದ 35 ನಿಮಿಷ ಒಳಗೇ ಮುಗಿಸಬೇಕು, ಒಂದೊಂದು ಪಾಠ ಸಣ್ಣದಿರಬೇಕು ಅಂದ್ಕೊಂಡೆ. ಇವತ್ತು ನಾನು ಏಕೆಂದರೆ ಪಾಠ ಮಧ್ಯದಲ್ಲಿ ನಿಲ್ಲಿಸೋಕ್ಕಾಗಲ್ಲ, ಯಾವುದೇ ಒಂದು ಪಾಯಿಂಟಿನಲ್ಲಿ ನಿಲ್ಲಿಸಿದರೆ ಒಳ್ಳೆಯದು. ಈಗ ನೆಕ್ಸ್ಟು ಗುಣಸಂಧಿ ಬರುತ್ತದೆ, ಅದು ನಾಳೆ ಹೇಳೋಣ. ಗುಣಸಂಧಿಗೆ ಎಷ್ಟು? 1 2 3 4 5 ಸೂತ್ರಗಳಿವೆ. 5 ಸೂತ್ರಗಳು ಗುಣಸಂಧಿ ಒಟ್ಟಿಗೆ ಒಂದೇ ದಿವಸ ಹೇಳಿಬಿಡ್ತೀವಿ. ಮತ್ತು 6ನೇದು ಲೋಪಶಾಕಲ್ಯಸ್ಯನೂ ಸ್ವಲ್ಪ ಹೇಳಿದ್ದರೆ ಒಳ್ಳೆಯದು. ನಾಳೆ 5 ಅಥವಾ 6 ಸೂತ್ರಗಳು ಒಟ್ಟಿಗೆ. మరి ಎಷ್ಟು ಟೈಮ್ ಆಗ್ತದೋ ಅರ್ಧ ಗಂಟದಲ್ಲಿ. ಸ್ವಲ್ಪ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೇಗ ಮಾಡಿ ಅರ್ಧ ಗಂಟದಲ್ಲಿ ಮುಗಿಸ್ತೇನೆ ನಾಳೆ. ಸೊ ಗುಣಸಂಧಿ ನಾಳೆ. ಇವತ್ತೇನಾಯಿತು? ಅಯವಾಯವ ಸಂಧಿ, ನಿನ್ನೆ ಯಣಾದೇಶ ಸಂಧಿ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಆಯಿತಾ?